Hello students, my name is Nataraju PD, lecturer in biology, Vishwamanava PU College, Chitradurga. So last class we had discussed regarding about the neural control and coordination. In that, so types of, that is a central nervous system, then peripheral nervous system, definition of neuron and structure of neuron. So all this we are studied, we were studied in the last class. So next in the part 2 we are continue that neural control and coordination. Here generation and conduction of nerve impulses. ನೋಡಿ ಮಕ್ಕಳಲ್ಲಿ ನ್ಯೂರಾನ್ಸ್ ಆರ್ ಎಕ್ಸೈಟಬಲ್ ಸೆಲ್ಸ್ ಬಿಕಾಸ್ ದರ್ ಮೆಂಬ್ರೇನ್ ಆರ್ ಇನ್ ಪೋಲಾರೈಸ್ಡ್ ಸ್ಟೇಟ್. ಏನದು ಪೋಲಾರೈಸ್ಡ್ ಅಂದರೆ ಏನು? ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಆನ್ ಇಟ್ಸ್ ಟೂ ಸರ್ಫೇಸ್ ಅಂದರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಈಗ ಆ ಆಕ್ಸಾನ್ನ ನಾನು ತೋರಿಸ್ತೇನೆ ನಿಮಗೆ. ಆ ಆಕ್ಸಾನ್ ಒಳಗಡೆ ಇರೋದೇ ಆಕ್ಸೋಪ್ಲಾಸಮು, ಹೊರಗಡೆ ಇರೋದು ಆಕ್ಸೋಲೆಮಾ ಇಂದ ಔಟರ್, ದಟ್ ಇಸ್ ಎ ಔಟರ್ ಸೈಡ್ ಆಫ್ ದ ಆಕ್ಸೋಲೆಮಾ ಅಂತ ಕರಿತೀವಿ. ಅಲ್ಲೇನಾಗುತ್ತೆ ಅಂದರೆ ಅಯಾನ್ಸ್ ಎಕ್ಸ್ಚೇಂಜ್ ಆಗಿ ಆ ಅಯಾನ್ಸ್ ಏನಾಗುತ್ತೆ ಅಂದರೆ ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆನ್ ಇಟ್ಸ್ ಟೂ ಸರ್ಫೇಸ್ ಅಂತ ಕರಿತೀವಿ. ಅಂದರೆ ಪೊಟ್ಯಾಷಿಯಮು ಸೋಡಿಯಮು ಇವರಿಬ್ಬರು ಇರ್ತಾರೆ. ಸೊ ಇಂಪಲ್ಸ್ ಟ್ರಾನ್ಸ್ಮಿಷನ್ ಬೈ 3 ಸ್ಟೆಪ್ಸ್. ಹೇಗೆ ಇಂಪಲ್ಸ್ ಟ್ರಾನ್ಸ್ಮಿಷನ್ ಆಗುತ್ತೆ ಅದನ್ನೇ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್. ಈ ಇಂಪಲ್ಸು ಸೊ ಆಕ್ಸಾನ್ ಮುಖಾಂತರ ಹೇಗೆ ಹೋಗುತ್ತೆ ಅಂತ ನಾವು ಸ್ಟಡಿ ಮಾಡೋದನ್ನೇ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್ ಅಂತ ಕರಿತೀವಿ. ಅದರಲ್ಲಿ 3 ಸ್ಟೆಪ್ ಅಂದರೆ 3 ವೇನಲ್ಲಿ ಹೋಗುತ್ತೆ. ಒಂದು ಮೈಂಟೆನೆನ್ಸ್ ಆಫ್ ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಷಿಯಲ್ ಅಂದರೆ ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಪೋಲಾರೈಸೇಷನ್. ದೆನ್ ಅನದರ್ ಒನ್ ಈಸ್ ಕಾಲ್ಡ್ ದ ಸೆಕೆಂಡ್ ಆಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದನ್ನು ದಟ್ ಇಸ್ ಎ ಆಕ್ಷನ್ ಪೊಟೆನ್ಷಿಯಲ್ ಈಸ್ ನಥಿಂಗ್ ಬಟ್ ಅದನ್ನು ಇನ್ನೊಂದು ವರ್ಡ್ ಡಿಪೋಲಾರೈಸೇಷನ್ ಅಂತ ಕರಿತೀವಿ. ಮೂರನೇದು ಪ್ರೊಪೋಗೇಷನ್ ಆಫ್ ದಟ್ ಇಸ್ ಆಕ್ಷನ್ ಪೊಟೆನ್ಷಿಯಲ್. ಇವು 3 ಸ್ಟೆಪ್ಸಲ್ಲಿ ಇಲ್ಲಿ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್ ಹೇಗೆ ಹೋಗುತ್ತೆ ನಾನು ಇಲ್ಲದೆ ಹೇಳಿದೆ ನಿಮಗೆ. ಒಂದು ಡಯಾಗ್ರಾಮ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸೋಡಿಯಂ ಹೊರಗಡೆ ಇದೆ, ಇಲ್ಲಿ ಪೊಟ್ಯಾಷಿಯಮ್ ಅನ್ನೋದು ಇರುತ್ತೆ. ಯಾಕಂದರೆ ಇಲ್ಲಿ ಸೋಡಿಯಂ ಜಾಸ್ತಿ ಇರ್ತವೆ, ಪೊಟ್ಯಾಷಿಯಮ್ ಕಮ್ಮಿ ಇರ್ತವೆ. ಒಳಗಡೆ ಪೊಟ್ಯಾಷಿಯಮ್ ಜಾಸ್ತಿ ಇರ್ತವೆ, ಸೋಡಿಯಂ ಕಮ್ಮಿ ಇರುತ್ತೆ. ಇಲ್ಲಿ ನೆಗೆಟಿವ್ ಅಂತ ಬರ್ತಿದ್ವಿ ನೋಡಿ, ಮೈನಸ್ ಥರ ಹಾಕಿದ್ದೀವಿ ಅಂದರೆ ಹೊರಗಡೆ ನೋಡಿ ಪ್ಲಸ್ ಅಂತ ಹಾಕಿದ್ದೀವಿ ಅಂದರೆ ಪಾಸಿಟಿವ್, ಹೊರಗಡೆ ನೆಗೆಟಿವ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಇದನ್ನು ಮಾಡಿ ನೋಡಿದಾಗ ಸೊ ಎನ್ಲಾರ್ಜ್, ಸೊ ನೋಡಿ, ಸೊ ಇಲ್ಲಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇದಿರುತ್ತೆ. ಸೊ ಇಲ್ಲಿ ನೆಗೆಟಿವ್ ಇರೋದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನೋಡಿ. ಪಾಸಿಟಿವು ನೆಗೆಟಿವ್, ಇಲ್ಲಿ ಪಾಸಿಟಿವು ನೆಗೆಟಿವ್. ಸೊ ಇಲ್ಲಿ ನೆಕ್ಸ್ಟು ನಾವು ಸ್ಲೈಡ್ಸ್ಗೆ ಹೋದಾಗ ರೆಸ್ಟಿಂಗ್ ಮೆಂಬ್ರೇನ್ ಅಂತ ಹೇಳಿದೆ. ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂದರೆ ಪೋಲಾರೈಸೇಷನ್. ಯಾಕೆ? ವೆನ್ ನ್ಯೂರಾನ್ ಈಸ್ ನಾಟ್ ಕಂಡಕ್ಟಿಂಗ್ ಎನಿ ಇಂಪಲ್ಸಸ್ ಓನ್ಲಿ ಅಂತ ಇದೆ, ಅದು ಮಿಸ್ಟೇಕ್ ಇದೆ. ಸೊ ಎನಿ ಇಂಪಲ್ಸಸ್ ಯಾವುದನ್ನು ಕಂಡಕ್ಟ್ ಮಾಡ್ತಾ ಇಲ್ಲ ಆಕ್ಸಾನ್ ಮುಖಾಂತರ ಸೈಟಾನ್ ಮುಖಾಂತರ, ಆವಾಗ ಅದನ್ನು ರೆಸ್ಟಿಂಗ್ ಅಂತ ಕರಿತೀವಿ. ಅಂದರೆ ಇಂಪಲ್ಸ್ ಅಂದರೆ ಸ್ಟಿಮ್ಯುಲೇಷನ್ ಹೋಗ್ತಾ ಇಲ್ಲ. ಆವಾಗ ಯಾವ ಕಂಡೀಷನ್ನಲ್ಲಿರುತ್ತಲ್ಲಿ ಅದನ್ನು ಅಬ್ಸರ್ವ್ ಮಾಡೋದನ್ನೇ ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಸ್ಟಡಿ ಮಾಡೋದನ್ನೇ. See, axonal membrane is comparatively more permeable to potassium ions and nearly impermeable to sodium ions. Also, the membrane is impermeable to negatively charged proteins in axoplasm. ನಿಮ್ಗೆ ಅವತ್ತು ನಾನು ಹೇಳಿದೆ ಇಲ್ಲಿ ಒಳಗಡೆ ಇರೋದೇ ಆಕ್ಸೋಪ್ಲಾಸಮು, ಈ ಮೆಂಬ್ರೇನ್ ಆಕ್ಸಾನ್ ಮೆಂಬ್ರೇನ್ ಇದೆಯಲ್ಲ ಅದು ಆಕ್ಸೋಲೆಮಾ, ಇದು ಔಟರ್ ಸೈಡ್ ಅಂತ ನಿಮ್ಗೆ ಹೇಳಿದೆ. ಈ ಒಳಗಡೆ ಏನಾಗಿದೆ ಅಂದರೆ ಆಕ್ಸೋನಮಲ್ ಮೆಂಬ್ರೇನ್ ಈಸ್ ಕಂಪ್ಯಾರಿಟಿವ್ಲಿ ಅಂದರೆ ಇದು ಮೆಂಬ್ರೇನ್ ಆಕ್ಸೋಲೆಮಾ, ಅದಕ್ಕೆ ಮೋರ್ ಪರ್ಮಿಯಬಲ್ ಟು ಪೊಟ್ಯಾಷಿಯಮ್ ಅಯಾನ್ಸ್ ಅಂದರೆ ಹೊರಗಡೆನ ಪೊಟ್ಯಾಷಿಯಮ್ ಹೋಗೋದಕ್ಕೆ ಬಿಡುತ್ತೆ. ಆ್ಯಂಡ್ ನಿಯರ್ಲಿ ಇಂಪರ್ಮಿಯಬಲ್ ಟು ಸೋಡಿಯಮ್ ಅಯಾನ್ಸ್ ಅಂದರೆ ಸೋಡಿಯಂ ಒಳಗಡೆ ಬರೋದನ್ನ ತಡೆಯುತ್ತೆ. ಆಲ್ಸೋ ದ ಮೆಂಬ್ರೇನ್ ಈಸ್ ಇಂಪರ್ಮಿಯಬಲ್ ಟು ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಇನ್ ಆಕ್ಸೋಪ್ಲಾಸಮ್ ಅಂದರೆ ಇಲ್ಲಿ ಪ್ರೋಟೀನ್ಸ್ ಅಯಾನ್ಸ್ ಇರುತ್ತಲ್ಲ, ಆ ಪ್ರೋಟೀನ್ಸ್ ಆಕ್ಸೋಪ್ಲಾಸಮಲ್ಲಿ ಅದು ನೆಗೆಟಿವ್ಲಿ ಚಾರ್ಜ್ಡ್, ಇದು ಒಳಗಡೆ ಇರೋದು.
ಸೊ ಇದು ಹೊರಗಡೆ ಇರೋದು ಪಾಸಿಟಿವ್, ಇದು ನೆಗೆಟಿವ್. ಅದಕ್ಕೆ ನೋಡಿ, ದೇರ್ ಫೋರ್ ದ ಕಾನ್ಸಂಟ್ರೇಷನ್ ಆಫ್ ಪೊಟ್ಯಾಷಿಯಮ್ ಅಯಾನ್ಸ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ ಇನ್ ಆಕ್ಸೋಪ್ಲಾಸಮ್ ಈಸ್ ಹೈ. ಇಲ್ಲಿ ಒಳಗಡೆ ಇದನ್ನು ಆಕ್ಸೋಪ್ಲಾಸಮಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜು ಮತ್ತು ಪೊಟ್ಯಾಷಿಯಮ್ ಅಯಾನ್ಸು ಜಾಸ್ತಿ ಇರುತ್ತೆ, ಹೈ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಸೋಡಿಯಮ್ ಈಸ್ ಲೋ, ಅಂದರೆ ಒಳಗಡೆ ಏನಾಗಿರುತ್ತೆ, ಸೋಡಿಯಂ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಆ ಸೋಡಿಯಂ ಕಾನ್ಸಂಟ್ರೇಷನ್ ಕಮ್ಮಿ ಇರೋದು ನೋಡಿ, ದ ಫ್ಲೂಯಿಡ್ ಔಟ್ಸೈಡ್ ದ ಆಕ್ಸೋಪ್ಲಾಸಮ್, ಈಗ ಹೊರಗಡೆ ಬಂದರೆ ದ ಫ್ಲೂಯಿಡ್ ಔಟ್ಸೈಡ್ ದ axon contains a low concentration of potassium ions. ಹೊರಗಡೆ ಯಾವ್ದು ಕಮ್ಮಿ ಇದೆ, ಪೊಟ್ಯಾಷಿಯಮ್ ಅಯಾನ್ಸ್ ಕಮ್ಮಿ ಇದೆ, ಆ್ಯಂಡ್ ಹೈ ಕಾನ್ಸಂಟ್ರೇಷನ್ ಆಫ್ ಸೋಡಿಯಮ್ ಇದೆ. ಸೊ ದಸ್ ಫಾರ್ಮ್ ಎ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಅದನ್ನೇ ನಾವು ಅಲ್ಲಿ ಹೇಳಿದ್ನಲ್ಲ ಬಿಗಿನಿಂಗಲ್ಲಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದ್ರಿಂದಲೇ ಅದು ರೆಸ್ಟಿಂಗ್ ಮೆಂಬ್ರೇನ್ ಅಂತ ಕರಿತೀವಿ, ಆ ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಆರ್ ಆಲ್ಸೋ ಕಾಲ್ಡ್ ಪೋಲಾರೈಸ್ಡ್ ಸ್ಟೇಟ್. These ionic gradient across the resting membrane are maintained by the active transport of ions by the sodium potassium pump. ಅಂದ್ರೇನು, ಇಲ್ಲಿ ಏನದು, ಸೋಡಿಯಂ ಒಳಗಡೆ ಹೋದರೆ ಪೊಟ್ಯಾಷಿಯಮ್ ಹೊರಗಡೆ ಬರುತ್ತೆ. ಹೀಗೆ ಆ್ಯಕ್ಟಿವ್ಲಿ ಟ್ರಾನ್ಸ್ಪೋರ್ಟ್ ಆಗೋದ್ರಿಂದ ಅಯಾನ್ಸು ಅದನ್ನು ದಟ್ ಇಸ್ ಎ ಅಯಾನಿಕ್ ಗ್ರೇಡಿಯಂಟ್ ಅಕ್ರಾಸ್ ದ ರೆಸ್ಟಿಂಗ್ ಮೆಂಬ್ರೇನ್ ಆರ್ ಮೇಂಟೈನ್ಡ್. ಯಾಕೆಂದರೆ ಬಿಕಾಸ್ ಆಫ್ ಬೈ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಪಂಪ್, ಅವರಿಬ್ಬರು ಏನಾಗಿದೆ ಮೇಂಟೈನ್ ಮಾಡಿದ್ದಾವೆ ಅಯಾನಿಕ್ ಗ್ರೇಡಿಯಂಟ್ನ. ಸೊ ಈಗ ಇಟ್ ಟ್ರಾನ್ಸ್ಪೋರ್ಟ್ 3 ಸೋಡಿಯಂ ಅಯಾನ್ಸ್ ಏನಾದ್ರು ಔಟ್ವರ್ಡ್ ಹೊರಗಡೆ ಹೋದರೆ, ಫಾರ್ ದಿಸ್ 2 ಪೊಟ್ಯಾಷಿಯಮ್ ಅಯಾನ್ಸು ಒಳಗಡೆ ಬರುತ್ತೆ. ಅಂದರೆ ಇಲ್ಲಿಂದ ಸೋಡಿಯಮ್ಮು ಹೊರಗಡೆ ಹೋದರೆ 3, ಒಳಗಡೆ ಏನು ಬರುತ್ತೆ, 2 potassium ions are enter into the cell. As a result, the outer surface become positively charged and inner surface become negatively charged. ಅದಕ್ಕೆ ನಾನು ತೋರಿಸ್ತೇನೆ ನಿಮಗೆ, ಇಲ್ಲಿ ಏನಾಗಿದೆ, ನೆಗೆಟಿವ್ ಚಾರ್ಜ್ ಇದೆ, ಇಲ್ಲೇನಿದೆ, ಪಾಸಿಟಿವ್ಲಿ ಚಾರ್ಜ್ಡ್ ಇದೆ ಹೊರಗಡೆ. ಯಾಕೆ ಅಂದರೆ 3 ಸೋಡಿಯಂ ಅಯಾನ್ಸ್ ಹೊರಗಡೆ ಹೋದರೆ 2 ಪೊಟ್ಯಾಷಿಯಮ್ ಅಯಾನ್ಸು ಒಳಗಡೆ ಬರ್ತವೆ. ಸೊ ದಸ್ ವೈ ಇಟ್ ಈಸ್ ಪೋಲಾರೈಸ್ಡ್. ಎಂತ ಕಥೆಯನ್ನ, ಪೋಲಾರೈಸ್ಡ್. ಸೊ ನಾವು ದಟ್ ಇಸ್ ನೋಡಿ ಇಲ್ಲಿ, ಅದಕ್ಕೆ ಅದನ್ನು ತೋರಿಸಿದ್ದೀನಿ ನಿಮ್ಗೆ, ಆಗಲೇ ತೋರಿಸ್ದೆ ಎ ಮತ್ತು ಇಲ್ಲಿ ಬಿ ಅಂತ ಇದಿದೆ. ಸೊ ಈಗ ನಾವು ಆ್ಯಕ್ಷನ್ ಪೊಟೆನ್ಷಿಯಲ್ಗೆ ಹೋಗಬೇಕು. ಆ್ಯಕ್ಷನ್ ಪೊಟೆನ್ಷಿಯಲ್ಗೆ ಹೋದಾಗ ನೋಡಿ ಇಲ್ಲಿ ನೆಕ್ಸ್ಟು ಏನಾಗುತ್ತೆ ಅಂತಂದರೆ, the electrical potential difference across the resting plasma membrane is called as the resting potential ಅಂತ ಕರಿತೀವಿ. The electric potential differences across the resting plasma membrane is called as the resting potential. ಇದು ಡೆಫಿನೇಷನ್ ಜ್ಞಾಪನ ಇಟ್ಕೊಳ್ಳಿ. ವಾಟ್ ಈಸ್ ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ, ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ರೆಸ್ಟಿಂಗ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ ದ ರೆಸ್ಟಿಂಗ್ ಪೊಟೆನ್ಷಿಯಲ್. ಈಗ ನೆಕ್ಸ್ಟು ಎರಡನೇ ಸ್ಟೆಪ್ಪು ಆ್ಯಕ್ಷನ್ ಪೊಟೆನ್ಷಿಯಲ್. ಆ್ಯಕ್ಷನ್ ಪೊಟೆನ್ಷಿಯಲ್ ಮೀನಿಂಗ್ ಏನಿದೆ ಇಲ್ಲಿ, ವೆನ್ ದ ಸ್ಟಿಮ್ಯುಲಸ್ ಈಸ್ ಅಪ್ಲೈಡ್ and the stimulus and receive the impulses, the membrane at a site A becomes permeable to sodium ions. This causes a rapid influx of, ಅಂದರೆ ಈಗ ಒಳಗಡೆ ಯಾರು ಹೋಗ್ತಾ ಇದ್ದಾರೆ, ಸೋಡಿಯಂ ಅಯಾನ್ಸ್ ಹೋಗ್ತಾ ಇದ್ದಾರೆ. and reversal against that, the polarity at this site, outer is negatively and inner is positively. It is called depolarized. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ ನೋಡಿ, ತೋರಿಸ್ತಾ ಇದ್ದೀನಿ ಏನಲ್ಲಿ. ಸೊ ಡಯಾಗ್ರಾಮ್ ಇಲ್ಲಿದೆ ನೋಡಿ. ಸೊ ಪಾಸಿಟಿವ್ ನೀವು ಸೋಡಿಯಂ ಅಯಾನ್ಸು ಒಳಗಡೆ ಹೋಗ್ತಾ ಇದೆ ನೋಡಿ, ಆರೋ ಮಾರ್ಕ್ ತೋರಿಸಿದ್ದೀವಿ. ಸೊ ಎ ಅಂತ ಕರಿತೀವಿ ಅದಕ್ಕೆನಾ ನೋಡಿ ಇಲ್ಲಿ. ಸೊ ಇದು ಒಳಗಡೆ ಹೋಗ್ತಿದ್ದಂಗೆ ಸೋಡಿಯಂ ಅಯಾನ್ಸು ಹೊರಗಡೆ ಏನು ಚೇಂಜಸ್ ಆಗುತ್ತೆ, ನೆಗೆಟಿವ್ಲಿ. ಅದಕ್ಕೆ ನಾನು ಇಲ್ಲಿ ಮೈನಸ್ ಬರೆದಿರೋದು, ಇಲ್ಲಿ ಪಾಸಿಟಿವ್. ಇಲ್ಲಿ ಡಯಾಗ್ರಾಮಲ್ಲಿದೆ ನೋಡಿ, ಇದು ನೆಗೆಟಿವ್, ಇದು ಪಾಸಿಟಿವ್ ಆಗುತ್ತೆ. ಅಂದರೆ ವೆನ್ ದ ಗೆಟ್ ದ ಸ್ಟಿಮ್ಯುಲಸ್ ಆರ್ ಇಂಪಲ್ಸಸ್, ಅವಾಗ ಸೋಡಿಯಂ ಅಯಾನ್ಸು ಸೊ ಒಳಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, ದಟ್ ಇಸ್ ಅಯಾನಿಕ್ ಇಂಬ್ಯಾಲೆನ್ಸ್ ಆಗಿ ಚಾರ್ಜಸ್ ಚೇಂಜ್ ಆಗುತ್ತೆ. ಅಂದರೆ ಒಳಗಡೆ ಅವಾಗ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ, ಒಳಗಡೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್. ನೋಡಿದ್ರಲ್ಲ ಈಗ ಅಲ್ಲಿ. ಸೊ ಅದನ್ನೇ ಸೊ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ನೋಡಿ ಡಯಾಗ್ರಾಮಲ್ಲಿ. ಸೊ ದಟ್ ಇಸ್ ಸೊ ನೆಕ್ಸ್ಟು ಅದನ್ನೇ ಬಿ ಇದೆ, ಅದು ಆಮೇಲೆ ನೋಡೋಣ, ಇಲ್ಲಿ ಹೇಳ್ತೀನಿ.
ಸೊ ವೆನ್ ದ ಆಕ್ಷನ್ ಪೊಟೆನ್ಷಿಯಲ್ ನಾನು ಹೇಳಿದೆ ಇನ್ಫ್ಲಕ್ಸ್ ಆಫ್ ಸೋಡಿಯಂ ಆ್ಯಂಡ್ ರಿವರ್ಸಲ್ ಆಫ್ ಪೊಲಾರಿಟಿ ಅಟ್ ದಿ ಸೈಟ್ ಔಟರ್ ಅವಾಗ ಏನಾಗುತ್ತೆ ನೆಗೆಟಿವ್ ಆ್ಯಂಡ್ ಇನ್ನರ್ ಈಸ್ ಪಾಸಿಟಿವ್ಲಿ ಇಟ್ ಈಸ್ ಕಾಲ್ಡ್ ಡಿಪೋಲರೈಸೇಷನ್ ಏನಂತ ಕರಿತೀವಿ ಇದನ್ನ ಡಿಪೋಲರೈಸೇಷನ್ ಆಗ್ಲೇನೆ ಹೇಳಿದೆ ಆಕ್ಷನ್ ಪೊಟೆನ್ಷಿಯಲ್ ಅದಕ್ಕೆ ಇನ್ನೊಂದು ಹೆಸರೇ ಡಿಪೋಲರೈಸೇಷನ್ ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡ್ಯೂರಿಂಗ್ ಡಿಪೋಲರೈಸೇಷನ್ ಎ ಅಂದರೆ ನಾನು ತೋರಿಸ್ನಲ್ಲ ಆಗಲೇ ಡಯಾಗ್ರಾಮಲ್ಲಿ ಎ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಅಟ್ ಅ ಸೈಟ್ ಎ ಇಸ್ ಕಾಲ್ಡ್ ಆಕ್ಷನ್ ಪೊಟೆನ್ಷಿಯಲ್ ಅಂದ್ರೇನು ಸೋಡಿಯಂ ಒಳಗಡೆ ಹೋಗ್ತಾ ಇದೆ ಅಂದಾಗ ಇಂಪಲ್ಸಸ್ ಬಂದಿದೆ ಅಂದರೆ ರಿಸೀವ್ ಆಗಿದೆ ಆವಾಗ ಎಕ್ಸೈಟ್ ಆಗುತ್ತೆ ಅಯಾನ್ಸು ಆವಾಗ ಸೈಟ್ ಎ ಇಸ್ ಕಾಲ್ಡ್ ಅದನ್ನೇ ಆಕ್ಷನ್ ಪೊಟೆನ್ಷಿಯಲ್ ಅಂದರೆ ನರ್ವ್ ಇಂಪಲ್ಸ್ ರಿಸೀವ್ ಮಾಡ್ಕೊಂಡಿದೆ ಅಂತ ಆ ನರ್ವ್ ಇಂಪಲ್ಸ್ ರಿಸೀವ್ ಆಗಿದೆ ಅಂದಾಗ ಸೊ ಅಲ್ಲಿ ಎಕ್ಸೈಟೆಡ್ ಸ್ಟೇಟ್ ಇರುತ್ತಲ್ವಾ ಹೊರಗಡೆ ನೆಗೆಟಿವ್ ಚಾರ್ಜು ಒಳಗಡೆ ಏನಿರುತ್ತೆ ಪಾಸಿಟಿವ್ ಚಾರ್ಜ್ ಓಕೆ ಸೊ ಗೊತ್ತಾಯ್ತಾ ಈಗ ನೆಕ್ಸ್ಟ್ ಮೂರನೇ ಸ್ಟೆಪ್ ಪ್ರೊಪೋಗೇಷನ್ ಆಫ್ ಆಕ್ಷನ್ ಪೊಟೆನ್ಷಿಯಲ್ ಅಂದ್ರೇನು ಆಕ್ಷನ್ ಪೊಟೆನ್ಷಿಯಲ್ ಹೆಂಗಿರುತ್ತೆ ನೋಡಿ ಅಟ್ ಅ ಸೈಟ್ ಹೆಡ್ ಆಕ್ಸಾನ್ ಸೈಟ್ ಬಿಗೆ ಹೋಗೋನೆ ಸೈಟ್ ಎ ಆಯಿತು ಸೈಟ್ ಬಿ ಇಲ್ಲಿ ತೋರಿಸ್ತೀನಿ ನೋಡಿ ದ ಸರ್ಫೇಸ್ ಆಫ್ ದಟ್ ಈಸ್ ಪಾಸಿಟಿವ್ ಆ್ಯಂಡ್ ಇನ್ನರ್ ಸರ್ಫೇಸ್ ಈಸ್ ನೆಗೆಟಿವ್ ಇಲ್ಲಿದೆ ನೋಡಿ ಸೊ ತೋರಿಸ್ತೀನಿ ನೋಡಿ ಈ ಡಯಾಗ್ರಾಮಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ನೋಡಿ ಇಲ್ಲಿ ಹೊರಗಡೆ ಪಾಸಿಟಿವ್ ಇದೆ ಇಲ್ಲಿ ನೆಗೆಟಿವ್ ಇದೆ ಅಂದರೆ ಇಲ್ಲಿಂದ ಬಿಯಿಂದ ಎಗೆ ಹೋಗ್ತಾ ಇದೆ ಒಳಗಡೆ ಎ ಇಂದ ಬಿಗೆ ಹೋಗ್ತಾ ಇದೆ ರಿಮೆಂಬರ್ ದಟ್ ವೆನ್ ದ ಆಕ್ಷನ್ ಪೊಟೆನ್ಷಿಯಲ್ ಏನಾದರೂ ಇದಾಗಿದ್ದರೆ ಫ್ರಮ್ ಸೈಟ್ ಎ ಟು ಸೈಟ್ ಬಿಗೆ ಹೋಗ್ತಾ ಇದೆ ಹೊರಗಡೆ ಸೈಟ್ ಬಿ ಟು ಎ ಹೋಗ್ತಾ ಇದೆ ಯಾಕೆಂದರೆ ನೋಡಿ ಮೂಮೆಂಟ್ಸ್ ಆಗ್ತಾ ಇದೆ ಅಯಾನ್ಸು ಅಂದರೆ ಫ್ರಮ್ ಬಿ ಟು ಎ ಹೊರಗಡೆ ಔಟರ್ ಸೈಡ್ ರಿಮೆಂಬರ್ ದಟ್ ಇನ್ಸೈಡ್ ಫ್ರಮ್ ಸೈಟ್ ಎ ಟು ಸೈಟ್ ಬಿ ಅಲ್ಲಿಗೆ ಮೂವ್ ಆಗ್ತಾ ಇದೆ ಅದನ್ನು ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ ಯಾಕೆಂದರೆ ಮಕ್ಕಳ ಸೊ ನೆಕ್ಸ್ಟು ಸೊ ಇಲ್ಲಿ ಪ್ರೊಪೋಗೇಷನ್ ಆಫ್ ಆಕ್ಷನ್ ಪೊಟೆನ್ಷಿಯಲ್ ಮೂರನೇ ಸ್ಟೆಪ್ ನೋಡೋಣ ಅಟ್ ದ ಸೈಟ್ ಹೆಡ್ ಆಕ್ಸಾನ್ ಸೈಟ್ ಬಿ ಔಟರ್ ಸರ್ಫೇಸ್ ಈಸ್ ಪಾಸಿಟಿವ್ ಆ್ಯಂಡ್ ಇನ್ನರ್ ಸರ್ಫೇಸ್ ಈಸ್ ನೆಗೆಟಿವ್ ತೋರಿಸಿದ್ನಲ್ವ ಈಗ ಅದಕ್ಕೆ ಬಿ ಟು ಎ ಮೂವ್ ಆಗ್ತಾ ಇದೆ ಆ್ಯಸ್ ಎ ರಿಸಲ್ಟ್ ಆಫ್ ಕರೆಂಟ್ ಫ್ಲೋ ಆನ್ ದ ಇನ್ನರ್ ಸರ್ಫೇಸ್ ಫ್ರಮ್ ಸೈಟ್ ಎ ಟು ಸೈಟ್ ಬಿ ನಾನು ಹೇಳಿದ್ನಲ್ಲ ದ ಕರೆಂಟ್ ಫ್ಲೋ ದಟ್ ಮೀನ್ಸ್ ಇಂಪಲ್ಸಸ್ ಫ್ಲೋ ಇನ್ನರ್ ಸೈಡ್ ಅಂದರೆ ಇನ್ಸೈಡ್ ದ ಸೈಟೋಪ್ಲಾಸಮ್ ಫ್ರಮ್ ಸೈಟ್ ಎ ಟು ಸೈಟ್ ಬಿಗೆ ಹೋಗ್ತಾ ಇದೆ ಆನ್ ದ ಔಟರ್ ಸರ್ಫೇಸ್ ದ ಕರೆಂಟ್ ಫ್ಲೋಸ್ ಫ್ರಮ್ ಬಿ ಸೈಟ್ ಬಿ ಟು ಎಗೆ ಹೋಗ್ತಾ ಇದೆ ಔಟರ್ ಸೈಡಲ್ಲಿ ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಬಿ ಇಂದ ಎಗೆ ಹೋಗ್ತಾ ಇದೆ ಇನ್ನರ್ ಸೈಟ್ ಎಲ್ಲಿ ಹೋಗ್ತಾ ಇದೆ ಫ್ರಮ್ ಸೈಟ್ ಎ ಟು ಬಿ ಹೋಗ್ತಾ ಇದೆ ಹಾಗಾಗಿ ದ ಕಂಪ್ಲೀಟ್ ದ ಸರ್ಕ್ಯೂಟ್ ಅಲ್ಲಿಗೆ ಒಂದು ಸರ್ಕ್ಯೂಟ್ ಅಂದರೆ ಇಂಪಲ್ಸಸ್ಸು ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು ಹೆನ್ಸ್ ದ ಪೊಲಾರಿಟಿ ಈಸ್ ರಿವರ್ಸ್ ಆಗುತ್ತೆ ಆ್ಯಂಡ್ ಆಕ್ಷನ್ ಪೊಟೆನ್ಷಿಯಲ್ ಅಟ್ ಎ ಸೈಟ್ ಎ ಅರೈವ್ಸ್ ಅಟ್ ಎ ಸೈಟ್ ಬಿ ಅಂದರೆ ಸೈಟ್ ಎನಲ್ಲಿ ಇದ್ದಿದ್ದು ಇಂಪಲ್ಸ್ ಎಲ್ಲಿಗೆ ಬರುತ್ತೆ ಈಗ ಸೈಟ್ ಬಿಗೆ ಬರುತ್ತೆ ಅಲ್ಲಿಗೆ ಒಂದು ಕಂಪ್ಲೀಟ್ ಆಗುತ್ತೆ ಆಕ್ಷನ್ ಪೊಟೆನ್ಷಿಯಲ್ ಓಕೆ ಸೊ ಹಾಗಾಗಿ ಸೊ ನೆಕ್ಸ್ಟು ಅದನ್ನೇ ನಾನು ಹೇಳಿದೆ ನಿಮಗೆ ಆ ಎ ಟು ಬಿ ಆ್ಯಂಡ್ ಬಿ ಟು ಎ ದ ಸೀಕ್ವೆನ್ಸ್ ಈಸ್ ರಿಪೀಟೆಡ್ ಅಲಾಂಗ್ ದ ಆಕ್ಸಾನ್ ಆ್ಯಂಡ್ ದ ಇಂಪಲ್ಸಸ್ ಈಸ್ ಕಂಡಕ್ಟೆಡ್ ಈ ರೀತಿ ಏನಾಗುತ್ತೆ ಸೊ ಒಳಗಡೆ ಎ ಟು ಬಿ ಹೊರಗಡೆ ಬಿ ಟು ಎ ಈಗ ಒಂದು ಇದಕ್ಕೆ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತಲ್ವಾ ಹಾಗೆ ಎರಡನೇ ಸರ್ಕ್ಯೂಟು ಲೈಕ್ ದಿಸ್ ದಟ್ ಈಸ್ ಇಟ್ ಈಸ್ ಕಂಡಕ್ಷನ್ ಇಂಪಲ್ಸಸ್ ಏನಾಗುತ್ತೆ ಕಂಡಕ್ಟ್ ಆಗ್ತಾ ಹೋಗುತ್ತೆ ಅಲಾಂಗ್ ದ ಆಕ್ಸಾನ್ ಸೊ ದ ರೈಸ್ ಇನ್ ಪರ್ಮೇಬಿಲಿಟಿ ಟು ಸೋಡಿಯಂ ಅಯಾನ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ಲೀವ್ಡ್ ಅಂದರೆ ಸೊ ಸೋಡಿಯಂ ಒಳಗಡೆ ಹೋಗ್ತಾ ಇತ್ತಲ್ಲ ಸೊ ಹೊರಗಡೆಯಿಂದ ಒಳಗಡೆಗೆ ಹೋಗ್ತಾ ಇತ್ತಲ್ವಾ ವೆನ್ ದ ಗೆಟ್ ದ ಆಕ್ಷನ್ ಪೊಟೆನ್ಷಿಯಲ್ ಅಂಡ್ ದಟ್ ಮೀನ್ಸ್ ಇಂಪಲ್ಸಸ್ ರಿಸೀವ್ ಆದಾಗ ಅವಾಗ ಅದು ಶಾರ್ಟ್ ಟರ್ಮ್ ಅಂದರೆ ಯಾವಾಗಲೂ ಅಲ್ಲಿ ಹೋಗಿ ಅಲ್ಲೇ ನಿಂತ್ಕೊಳ್ಳಲ್ಲ ಯಾಕಂದರೆ ವಾಪಸ್ ಬರಬೇಕು ಅದಕ್ಕೆ ದ ರೈಸ್ ಇನ್ ಪರ್ಮೇಬಿಲಿಟಿ ಆಫ್ ಸೋಡಿಯಂ ಅಯಾನ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ಲೀವ್ಡ್ ಇಟ್ ಈಸ್ ಕ್ವಿಕ್ಲಿ ಫಾಲೋಡ್ ಬೈ ದ ರೈಸ್ ಇನ್ ಪರ್ಮೇಬಿಲಿಟಿ ಟು ಪೊಟ್ಯಾಷಿಯಮ್ ಅಯಾನ್ಸ್ ಅವಾಗ ಏನಾಗುತ್ತೆ ಕ್ವಿಕ್ಲಿ ಪೊಟ್ಯಾಷಿಯಮು ತಿರ್ಗಿ ಒಳಗಡೆ ಬರುತ್ತೆ ಸೋಡಿಯಮು ಹೊರಗಡೆ ಹೋಗುತ್ತೆ ಇಮಿಡಿಯೇಟ್ಲಿ ಪೊಟ್ಯಾಷಿಯಮ್ ಅದನ್ನು ಡಿಫ್ಯೂಸಸ್ ಔಟ್ಸೈಡ್ ದ ಮೆಂಬ್ರೇನ್ ಆ್ಯಂಡ್ ರೀಸ್ಟೋರ್ ದ ರೆಸ್ಟಿಂಗ್ ಮೆಂಬ್ರೇನ್ ಹೊರಗಡೆ ಹೋಗುತ್ತೆ ಅವಾಗ ಏನಾಗುತ್ತೆ ದಸ್ ದ ಫೈಬರ್ ಬಿಕಮ್ಸ್ ರೆಡಿ ಫಾರ್ ಫರ್ದರ್ ಸ್ಟಿಮ್ಯುಲೇಷನ್ ಸೊ ದಿಸ್ ವೇ ದ ನರ್ವ್ ಇಂಪಲ್ಸ್ ಏನಾಗುತ್ತೆ ಕಂಡಕ್ಷನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸಸ್ ಓಕೆ ಥ್ರೂ ದ ಆಕ್ಸಾನ್ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಮಕ್ಕಳ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್
ಇಲ್ಲಿ ಇಂಪಲ್ಸಸ್ ಹೇಗೆ ಟ್ರಾನ್ಸ್ಮಿಷನ್ ಆಗುತ್ತೆ, ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಜಂಕ್ಷನ್ ಮುಖಾಂತರ. ಜಂಕ್ಷನ್ ನಾನು ನಿಮ್ಗೆ ಹೇಳಿದೆ ಆಗಲೇ, ನ್ಯೂರಾನ್ ಸೈನಾಪ್ಟಿಕ್ ನಾಬ್, ಸೈನಾಪ್ಟಿಕ್ ಜಂಕ್ಷನ್ ಅಂತ ಕರಿತೀವಿ ಅಲ್ಲಿ. ಸೊ ಅದನ್ನು ಈಗ ತೋರಿಸ್ತೀನಿ ಡಯಾಗ್ರಾಮೆಟಿಕಲಿ. ಸೊ ನೋಡ್ತಾ ಇದೆ. ಸೊ next, a nerve impulse is transmitted from one neuron to another through the junction called synapses. ನೋಡಿ, ಅದಕ್ಕೆ ಎ ನರ್ವ್ ಇಂಪಲ್ಸಸ್ ಈ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್. ನಾನು ಅವತ್ತು ತೋರಿಸ್ದೆ ನಿಮಗೆ, ಇಲ್ಲಿ ಟೀಲೋಡೆಂಡ್ರೈಡ್ಸು, ಇನ್ನೊಂದು ಡೆಂಡ್ರೈಡ್ಸ್. ಅದಕ್ಕೆ ಯಾವಾಗಲೂ ಇದ್ರ ಮಧ್ಯೆ ಇರೋದೇ ಸಿನಾಪ್ಸಿಸ್. ಅದಕ್ಕೆ ಅದನ್ನು ಜಂಕ್ಷನ್ ಅಂತ ಕರಿತೀವಿ. ಇದನ್ನು ಇಲ್ಲಿಂದ ಇಲ್ಲಿಗೆ ಹೋಗಬೇಕು ನರ್ವ್ ಇಂಪಲ್ಸಸ್ಸು. ಅದನ್ನೇ ಹೌ ದಿಸ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್. ಸೊ ಈಗ ಸೈನಾಪ್ಸ್ ಅಂದ್ರೇನು? ಇಟ್ ಈಸ್ ಫಾರ್ಮ್ಡ್ ಬೈ ದ ಮೆಂಬ್ರೇನ್ ಆಫ್ presynaptic neuron and postsynaptic neuron, the separated by a gap called synaptic cleft. ನಾನು ಹೇಳಿದೆ, ಒಂದು ನ್ಯೂರಾನ್ ಇದು ಟೀಲೋಡೆಂಡ್ರೈಡ್ಸು, ಇನ್ನೊಂದು ನ್ಯೂರಾನು ಡೆಂಡ್ರೈಡ್ಸು. ಇವರಿಬ್ಬರು ಜಾಯಿನ್ ಆಗ್ತಾರೆ ಇಲ್ಲಿ. ಇದು ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್, ಇದು ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನು. ಇದು ಗ್ಯಾಪ್ನ ಇಟ್ಕೊಳ್ಳಿ, ಇದು ಪೋಸ್ಟ್ ಸೈನಾಪ್ಟಿಕ್, ಇದು ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್. ಇದ್ರ ಮಧ್ಯೆ ಇರೋ ಜಾಗನ ಜಂಕ್ಷನ್, ದ ಜಂಕ್ಷನ್ ಆರ್ ಗ್ಯಾಪ್ ಇಸ್ ಕಾಲ್ಡ್ ದ ಸೈನಾಪ್ಟಿಕ್ ಕ್ಲೆಫ್ಟ್. ಹಾಗಾದ್ರೆ ವಾಟ್ ಈಸ್ ಸೈನಾಪ್ಟಿಕ್ ಕ್ಲೆಫ್ಟ್? 1 ಮಾರ್ಕ್ಸ್ ಕೇಳ್ತಾರೆ ಇಲ್ಲಿ. ಸೈನಾಪ್ಸಿಸ್ ಅಂದರೆ ಇಲ್ಲಿ ಗೊತ್ತಾಯಿತು, ಸೈನಾಪ್ಟಿಕ್ ಕ್ಲೆಫ್ಟ್ ಅಂದ್ರೂ ಗೊತ್ತಾಯಿತು. ಅಂದ್ರೇನು? ದ ಗ್ಯಾಪ್ ಬಿಟ್ವೀನ್, ಅದನ್ನೇ ದ ಗ್ಯಾಪ್ ಬಿಟ್ವೀನ್ ದ ಆರ್ ಮೆಂಬ್ರೇನ್ ಫಾರ್ಮ್ಡ್ ಬೈ ದ ಸಿ ಸೈನಾಪ್ಟಿಕ್ ಅಂಡ್ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್ ನ್ಯೂರಾನ್ ಇರೋದೇ ಸೈನಾಪ್ಸೆ ಅಂತ ಕರಿತೀವಿ. ದಟ್ ಸಪರೇಟೆಡ್ ಬೈ ಎ ಗ್ಯಾಪ್ ದ ಟೂ ಮೆಂಬ್ರೇನ್ನ, ಅಂದರೆ ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್ ಆ್ಯಂಡ್ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್ನ ಆ ಗ್ಯಾಪ್ ಸಪರೇಟ್ ಮಾಡಿರೋದನ್ನೇ ದಟ್ ಈಸ್ ಕಾಲ್ಡ್ ಸೈನಾಪ್ಟಿಕ್ ಕ್ಲೆಫ್ಟ್. ಏನಂತ ಕರಿತೀವಿ? ಸೈನಾಪ್ಟಿಕ್ ಕ್ಲೆಫ್ಟ್. ನಾವು ದೇರ್ ಇಸ್ ಎ 2 ಟೈಪ್ಸ್ ಆಫ್ ಸೈನಾಪ್ಸಿಸ್. ಅಂದರೆ ಹೇಗೆ ಸೈನಾಪ್ಸಿಸ್ 2 ಥರ ಇದೆ. ಒಂದು ಎಲೆಕ್ಟ್ರಿಕಲ್ ಸೈನಾಪ್ಸೆ, ಇನ್ನೊಂದು ಕೆಮಿಕಲ್ ಸೈನಾಪ್ಸೆ. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಏನು ಎಲೆಕ್ಟ್ರಿಕ್ ಸೈನಾಪ್ಸೆ ಅಂದ್ರೇನು, ಕೆಮಿಕಲ್ ಸೈನಾಪ್ಸಿಸ್ ಅಂದರೆ ಏನು ನೋಡೋಣ. ಇಲ್ಲಿ ನೋಡಿ, ನಾನು ವಿತ್ ಡಯಾಗ್ರಾಮೆಟಿಕಲ್ ಏನೇ ತೋರಿಸ್ತಾ ಇದ್ದೀನಿ. ಎಲೆಕ್ಟ್ರಿಕಲ್ ಸೈನಾಪ್ಸ್ ಅಂದ್ರೇನು? ಇನ್ ದಿಸ್ ದ ಮೆಂಬ್ರೇನ್ ಆಫ್ ದ ಪ್ರೀ ಅಂಡ್ ಪೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್ಸ್ ಈಸ್ ಕ್ಲೋಸ್ಲಿ ಪ್ರಾಕ್ಸಿಮಿಟಿ. ಓಕೆ, ಸೊ ಕ್ಲೋಸ್ಲಿ ಪ್ರಾಕ್ಸಿಮಿಟಿ ಇದ್ದಾವೆ. ಹಾಗಾಗಿ ಇಲ್ಲಿ ಸೊ ನಿಮಗೆ ಏನಾಗುತ್ತೆ ನೋಡಿ. ಸೊ ಎಲೆಕ್ಟ್ರಿಕಲ್ ಸೈನಾಪ್ಸ್ ಏನಿದೆಯಲ್ಲ, ಆ ಮೆಂಬ್ರೇನು ಪಿ ಸೈನಾಪ್ಟಿಕ್ ಆ್ಯಂಡ್ ಪ್ರೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್ಸ್ ಆರ್ ಕಾಲ್ಡ್ ಕ್ಲೋಸ್ಲಿ ಪ್ರಾಕ್ಸಿಮಿಟಿ. ಎರಡು ಕ್ಲೋಸ್ ಆಗಿರ್ತವೆ. ಸೊ ಇಂಪಲ್ಸ್ ಟ್ರಾನ್ಸ್ಮಿಷನ್ ಇಸ್ ಸಿಮಿಲರ್ ಟು ದ ಟ್ರಾನ್ಸ್ಮಿಷನ್ ಅಲಾಂಗ್ ದ ಆಕ್ಸಾನ್. ಇಲ್ಲಿ ಆಕ್ಸಾನ್ ಇದೆಯಲ್ಲ, ಅದ್ರ ಮುಖಾಂತರ ಹೋಗ್ತವೆ. ಇಂಪಲ್ಸ್ ಟ್ರಾನ್ಸ್ಮಿಷನ್ ಇಸ್ ಫಾಸ್ಟರ್ ದೆನ್ ದ ಕೆಮಿಕಲ್ ಸೈನಾಪ್ಸೆ. ಅಂದರೆ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸಲ್ಲಿ ಏನಾಗುತ್ತೆ, ಇವೆರಡು ಕ್ಲೋಸ್ ಆಗಿರ್ತಾವಲ್ಲ, ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸಲ್ಲಿ ಸೊ ಇಂಪಲ್ಸಸ್ ಇಸ್ ವೆರಿ ಫಾಸ್ಟಾಗಿ ಹೋಗುತ್ತೆ. ಒಂದು ಕರೆಂಟ್ ಈಗ ಮುಟ್ಟಿದ್ರೆ ಶಾಕ್ ಹೊಡಿತದೆ ಅಂತಾರಲ್ಲ, ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ಫಾಸ್ಟಾಗಿರುತ್ತೆ ವೆನ್ ಕಂಪೇರ್ ಟು ಕೆಮಿಕಲ್ ಸೈನಾಪ್ಸೆ. ಅದಕ್ಕೆ ಎಲೆಕ್ಟ್ರಿಕಲ್ ಸೈನಾಪ್ಸೆ ಆರ್ ವೆರಿ ರೇರ್ ಇನ್ ಹ್ಯೂಮನ್ ಸಿಸ್ಟಮ್. ಎಲೆಕ್ಟ್ರಿಕಲ್ ಸೈನಾಪ್ಸೆ ರೇರ್ ಇನ್ ಹ್ಯೂಮನ್, ದಟ್ ಇಸ್ ಎ ಸಿಸ್ಟಮ್. ಓಕೆ, ನಾವು ಇನ್ ದಿಸ್ ಕೆಮಿಕಲ್ ಸೈನಾಪ್ಸಿಗೆ ಹೋಗೋಣ. ಅದನ್ನೇ ಸೊ ಸೈನಾಪ್ಟಿಕ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್ ಇನ್ ಕೆಮಿಕಲ್ ಸೈನಾಪ್ಸೆ. ಸೊ ಇಲ್ಲಿ ಕೆಮಿಕಲ್ ಸೈನಾಪ್ಸೆ ಇನ್ ದಿಸ್ ದೆರ್ ಇಸ್ ಎ ಫ್ಲೂಯಿಡ್ ಸ್ಪೇಸ್ ಕಾಲ್ಡ್ ಸೈನಾಪ್ಟಿಕ್ ಕ್ಲೆಫ್ಟ್. ನಾನು ಹೇಳಿದೆ ನಿಮ್ಗೆ ಆಗ್ಲೇ. ಸೊ ಆ ಫ್ಲೂಯಿಡ್ ಸ್ಪೇಸ್ ಅಂದರೆ ಇನ್ ದಿಸ್ ಆ ಕ್ಲೆಫ್ಟ್ ಅಂತ ಕರಿತೀವಿ, ಈ ಗ್ಯಾಪ್ನ. ಸೊ ಬಿಟ್ವೀನ್ ದಿ ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್, ನಾನು ಆಗ್ಲೇ ಹೇಳಿದ್ನಲ್ಲ, ದಿಸ್ ಇಸ್ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ಪ್ರೀ ಸೈನಾಪ್ಟಿಕ್ ಆ್ಯಂಡ್ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್ ಒಳಗೆ ಕೆಳಗಡೆ ಇರೋದೆ ಸೈನಾಪ್ಟಿಕ್ ಕ್ಲೆಫ್ಟ್. ಅದರೊಳಗಡೆ ಸೊ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನೇ ಸೈನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೀವಿ. ಸೊ ದ ಪ್ರೀ ಸೈನಾಪ್ಟಿಕ್ ಆ್ಯಂಡ್ ಪೋಸ್ಟ್ ಸೈನಾಪ್ಟಿಕ್. ದ ಪ್ರೀ ಸೈನಾಪ್ಟಿಕ್ ರೀಜನ್ ಹ್ಯಾವ್ ಸ್ವೆಲ್ಲಿಂಗ್ ಕಾಲ್ಡ್ ಸೈನಾಪ್ಟಿಕ್ ನಾಬ್. ನಿಮ್ಗೆ ಹೇಳಿದೆ ಟೀಲೋಡೆಂಡ್ರೈಡ್ಸಲ್ಲಿ ನಾಬ್ ಇರುತ್ತೆ ಅಂತ ಹೇಳಿದೆ, ಅದನ್ನೇ ಸೈನಾಪ್ಟಿಕ್ ಕ್ಲೆಫ್ಟ್ ಆರ್ ಸೈನಾಪ್ಟಿಕ್ ನ್ಯಾಬ್. ಬಲ್ಬ್ ಲೈಕ್ ಥರ ಇರುತ್ತೆ ನೋಡಿ, ಇಲ್ಲಿ ತೋರಿಸಿದ್ದಾರೆ ನೋಡಿ. ಸೊ ಇಲ್ಲಿ ಅದಿದೆಯಲ್ಲ ಇದು, ಸೊ ದಿಸ್ ಈಸ್ ಕಾಲ್ಡ್, ಇಟ್ ಇಸ್ ಎ ಸೈನಾಪ್ಟಿಕ್, ಇಟ್ ಇಸ್ ಎ ಎಂತ ಕರಿತೀವಿ ಅದನ್ನು, ಸೊ ಇಟ್ ಇಸ್ ಎ ಸೈನಾಪ್ಟಿಕ್ ಪ್ರೀ ಸೈನಾಪ್ಟಿಕ್ ಅಂತ ಕರಿತೀವಿ ನೋಡಿ. ಇದು ಪ್ರೀ ಸೈನಾಪ್ಟಿಕ್, ಇದು ಈ ಪ್ರೀ ಸೈನಾಪ್ಟಿಕ್ಕು. ಸೊ ನಡೆಸ ಈ ಪ್ರೀ ಸೈನಾಪ್ಟಿಕ್ಕಲ್ಲಿ ಸೊ ನಿಮಗೆ ಏನಾಗುತ್ತೆ ಅಂತ ಅಂದರೆ ಆ ಮೆಂಬ್ರೇನಲ್ಲಿ ಬಲ್ಜಿಂಗ್ ಅಂದರೆ ಸ್ವೆಲ್ಲಿಂಗ್ ಇರುತ್ತೆ. ಸೊ ಅದನ್ನೇ ದಟ್ ಇಸ್ ಕಾಲ್ಡ್ ಸೈನಾಪ್ಟಿಕ್ ಕ್ಲೆಫ್ಟ್ ಆರ್ ನಾಬ್ ಅಂತ ಕರಿತೀವಿ.
ಆ ಎಂಡ್ ಆಫ್ ದ ಟೀಲೋಡೆಂಡ್ರೈಟ್ಸಲ್ಲಿ ಟೈಲೋಡೆಂಡ್ರೈಟ್ಸಲ್ಲಿ ಆರ್ ಸೈನಾಪ್ಟಿಕ್ ನಾಬ್ ಆರ್ ಬಟನ್ಸ್ ನೋಡಿ ಸ್ವೆಲ್ಲಿಂಗ್ ಕಾರ್ಡ್ ಸೈನಾಪ್ಟಿಕ್ ನಾಬ್ ದೇ ಕಂಟೈನ್ಸ್ ಎ ಸೈನಾಪ್ಟಿಕ್ ವೆಸಿಕಲ್ಸ್. ಇವು ಆ ವೈಟ್ ಇದಾವೆ ನೋಡ್ರಿ, ಸೊ ವೈಟ್ ಇದಾವೆ ನೋಡ್ರಿ, ನಾನು ತೋರಿಸ್ತೀನಿ ಇಲ್ಲಿ ಸೈನಾಪ್ಟಿಕ್ ವೆಸಿಕಲ್ಸ್ ಇಲ್ಲಿದೆ ನೋಡಿ, ಅದು ಸೈನಾಪ್ಟಿಕ್ ವೆಸಿಕಲ್ಸ್ ಅದು. ಸೊ ಸೈನಾಪ್ಟಿಕ್ ವೆಸಿಕಲ್ಸು, ಈ ಸೈನಾಪ್ಟಿಕ್ ವೆಸಿಕಲ್ಸಲ್ಲಿ ಕೆಮಿಕಲ್ಸ್ ಇರುತ್ತೆ. ದಟ್ ಕೆಮಿಕಲ್ ಈಸ್ ಕಾಲ್ಡ್ ನ್ಯೂರೋ ಟ್ರಾನ್ಸ್ಮಿಟರ್. ಕೆಲವು ಸರಿ ಅಸಿಟೈಲ್ ಕೋಲೈನ್ ಇರುತ್ತೆ. ಕೆಮಿಕಲ್ ಗ್ಯಾಪ್ನ ಇಟ್ಕೊಳ್ಳಿ ನೀಟಲ್ಲಿ, ಸಿ ಇ ಟಿನಲ್ಲಿ ಎಲ್ಲಾದರೂ ಕೇಳ್ತಿರ್ತಾರೆ ಏನಿರುತ್ತೆ ಕೆಮಿಕಲ್ಸ್ ಅಂತ. ಸೈನಾಪ್ಟಿಕ್ ವೆಸಿಕಲ್ಸಲ್ಲಿ ಇಟ್ ಈಸ್ ಫಿಲ್ಡ್ ವಿತ್ ಎ ನ್ಯೂರೋ ಟ್ರಾನ್ಸ್ಮಿಟರ್ ಕಾಲ್ಡ್ ಅಸಿಟೈಲ್ ಕೋಲೈನ್ ಆರ್ ಅಡ್ರಿನಾಲಿನ್. ಇವೆರಡು ಹಾರ್ಮೋನ್ಸ್ ಇದು ಅಸಿಟೈಲ್ ಕೋಲೈನ್ ರಿಲೀಸ್ ಆಗುತ್ತೆ, ಆ ಸೈನಾಪ್ಟಿಕ್ ವೆಸಿಕಲ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಯಾಕೆಂದರೆ ಇಂಪಾರ್ಟೆಂಟ್, ಅದು ಬೇಕಾಗಿರುತ್ತೆ, ಮುಂದೆ ಬೇಕು, ಜ್ಞಾಪನ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಇರೋದು ಏನಾಗುತ್ತೆ, ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ಇದು ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ಓಕೆ, ಈ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನಲ್ಲಿ ಸೊ ರಿಸೀವರ್ಸ್ ಇರ್ತವೆ, ಅವನ್ನ ರಿಸೆಪ್ಟಾರ್ಸ್ ಅಂತ ಕರಿತೀವಿ. ಇಲ್ಲಿ ಬರ್ದಿದ್ದೀವಿ ನೋಡಿ ಅದನ್ನು. ಸೊ ರಿಸೆಪ್ಟಾರ್ಸ್ ಎಂತ ಕರಿತೀವನ್ನ, ರಿಸೆಪ್ಟಾರ್ಸ್. ಸೊ ನೋಡಿ ಇಲ್ಲಿದೆಯಲ್ಲ, ಇದು ರಿಸೆಪ್ಟಾರ್ಸ್. ಸೊ ಆ ರಿಸೆಪ್ಟರ್ಸು ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್ಸಲ್ಲಿರ್ತವೆ. ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್ ಇನ್ post synaptic membrane. How these impulses are transmission through this synaptic cleft, So here that is I told that these are vesicles. When the axon gets stimulus or impulses, ಆ ಎಕ್ಸಾನ್ ಇಂಪಲ್ಸಸ್ನ ತೊಗೊಳ್ತಿದ್ದಂಗೆ, ಆಕ್ಸಾನು ಇಂಪಲ್ಸಸ್ನ ತೊಗೊತಿದ್ದಂಗೆ ದ ವೆಸಿಕಲ್ಸ್ ಗೆಟ್ಸ್ ಎಕ್ಸೈಟೆಡ್. ವೆಸಿಕಲ್ಸ್ ಏನಾಗ್ತವೆ, ಎಕ್ಸೈಟ್ ಆ್ಯಂಡ್ ಮೂವ್ ಟುವರ್ಡ್ ದ ಎಂಡ್ ಆಫ್ ದ ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್. ಅವು ಮೂವ್ ಆಗ್ತವೆ ಸೈನಾಪ್ಟಿಕ್ ಮೆಂಬ್ರೇನ್ಗೆ. ಆ ಮೆಂಬ್ರೇನ್ಗೆ, ಸೈನಾಪ್ಟಿಕ್ ಮೆಂಬ್ರೇನ್ ಹತ್ರ ಬರ್ತವೆ ಎಂಡಿಗೆ. ಆ ಎಂಡಿಗೆ ಬರ್ತಿದ್ದಂಗೆ ರಿಲೀಸ್ ದ ಕೆಮಿಕಲ್ ಕಾಲ್ಡ್ ನ್ಯೂರೋ ಟ್ರಾನ್ಸ್ಮಿಟರ್. ಯಾವುದು, ಅಸಿಟೈಲ್ ಕೋಲೈನ್. ಆ ಅಸಿಟೈಲ್ ಕೋಲೈನ್ ಆ ವೆಸಿಕಲಿಂದ ರಿಲೀಸ್ ಆಗ್ತವೆ ಎಂಡಲ್ಲಿ, ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್. ಅಲ್ಲಿಂದ ರಿಲೀಸ್ ಮಾಡಿದ್ದು ಎಲ್ಲಿಗೆ ಬರುತ್ತೆ, ದ ಜಂಕ್ಷನ್ ಈಸ್ ಕಾಲ್ಡ್ ಸೈನಾಪ್ಟಿಕ್ ಕ್ಲೆಪ್ಟ್. ಸೈನಾಪ್ಟಿಕ್ ಕ್ಲೆಪ್ಟ್ ಇರುತ್ತೆ. ಆ ಸೈನಾಪ್ಟಿಕ್ ಕ್ಲೆಪ್ಟಿಂದ ಕೆಮಿಕಲ್ಲು ರಿಸೆಪ್ಟಾರ್ಸ್ ಇರ್ತಾವಲ್ಲ, ಎಲ್ಲಿ, ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ಇದು ಪ್ರೀ ಸೈನಾಪ್ಟಿಕ್ಕು, ಇದು ಪೋಸ್ಟ್ ಸೈನಾಪ್ಟಿಕ್ಕು. ಈ ಮೆಂಬ್ರೇನಲ್ಲಿ ಅಲ್ಲಲ್ಲೇ ರಿಸೆಪ್ಟರ್ಸ್ ಇರ್ತವೆ. ಇವರೆಲ್ಲ ರಿಸೆಪ್ಟರ್ಸ್ ಅವು. ಆ ರಿಸೆಪ್ಟರ್ಸ್ ಏನಾಗುತ್ತೆ, ರಿಸೀವ್ ಮಾಡ್ಕೊತವೆ. ಅದಕ್ಕೆ ಒನ್ ಸೆಟ್ ಆಫ್ ರಿಸೆಪ್ಟರ್ಸ್ ಪ್ರೆಸೆಂಟ್ ಇನ್ ದ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ಆವಾಗ ಆ ಕೆಮಿಕಲ್ನ ರಿಲೀಸ್ ಮಾಡ್ತಿದ್ದಂಗೆ ಇವು ಅಲ್ಲಿಗೋಗಿ ಬೈಂಡ್ ಆಗುತ್ತೆ, ಅಸಿಟೈಲ್ ಕೋಲೈನ್, ನ್ಯೂರೋ ಟ್ರಾನ್ಸ್ಮಿಟರ್. ಹೀಗೆ ಇಂಪಲ್ಸಸ್ಸು ಸೊ ಟ್ರಾನ್ಸ್ಮಿಷನ್ ಆಗುತ್ತೆ. ಗೊತ್ತಾಯ್ತಾ ಈಗ ಹೆಂಗೆ ಅಂತ. ಆಕ್ಸಾನ್ ಗೆಟ್ ಸ್ಟಿಮ್ಯುಲಸ್ ಆಗ್ತಿದ್ದಂಗೆ ವೆಸಿಕಲ್ಸ್ ಗೆಟ್ ಎಕ್ಸೈಟೆಡ್, ದಟ್ ಇಸ್ ಕಾಲ್ಡ್ ಸೈನಾಪ್ಟಿಕ್ ವೆಸಿಕಲ್ಸ್ ಗೆಟ್ ಎಕ್ಸೈಟೆಡ್. ಅಂದರೆ ಆ್ಯಕ್ಷನ್ ಆಗ್ತವೆ, ಅವು ಆ್ಯಕ್ಟಿವೇಟ್ ಆಗ್ತವೆ. ದೆನ್ ಮೂವ್ ಟುವರ್ಡ್ ದ ಮೆಂಬ್ರೇನ್, ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್. ಆ ಪ್ರೀ ಸೈನಾಪ್ಟಿಕ್ ಮೆಂಬ್ರೇನಿಗೆ ಬಂದು ಏನು ಬಿಡ್ತವೆ, ಕೆಮಿಕಲ್ನ ರಿಲೀಸ್ ಮಾಡ್ತವೆ. ದಟ್ ಕೆಮಿಕಲ್ ಈಸ್ ಕಾಲ್ಡ್ ನ್ಯೂರೋ ಟ್ರಾನ್ಸ್ಮಿಟರ್. ದೀಸ್ ನ್ಯೂರೋ ಟ್ರಾನ್ಸ್ಮಿಟರ್ ಅಸಿಟೈಲ್ ಕೋಲೈನ್ ದೆನ್ ಮೂವ್ ಟುವರ್ಡ್ ದ ಜಂಕ್ಷನ್ ಕಾಲ್ಡ್ synaptic cleft or synaptic, that is a knob, that is a, then it is bind with a receptors which are present in the post synaptic membrane. ಆ post synaptic membrane ಅಲ್ಲಿ so bind ಆಗ್ತವೆ. ಅದನ್ನೇ ನೋಡಿ ಹೇಳ್ತೀನಿ. when an impulses, that is action potential, arrives at the axon terminal, it stimulate the movement of synaptic vesicles. ನಾನು ಹೇಳಿದ್ನಲ್ಲ, ಆ ಮೆಂಬ್ರೇನ್ ಹತ್ರ ಬರ್ತವೆ ಒಳಗಡೆ ಇರೋವು ವೆಸಿಕಲ್ ಟುವರ್ಡ್ ದ ಮೆಂಬ್ರೇನ್ ಕಾಲ್ಡ್ ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್, ವೇರ್ ದೆ ಫ್ಯೂಸ್ ವಿತ್ ದ ಪ್ಲಾಸ್ಮಾ ಮೆಂಬ್ರೇನ್. ಅದನ್ನೇ ಆ ಪ್ಲಾಸ್ಮಾ ಮೆಂಬ್ರೇನ್, ಅದು ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್, ಅಂಡ್ ರಿಲೀಸಸ್ ದೇರ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇನ್ ದ ಸೈನಾಪ್ಟಿಕ್ ಕ್ಲೆಪ್ಟ್ called acetylcholine. The released neurotransmitter bind to their specific receptor present on the, ನಾನು ಆಗಲೇ ಹೇಳಿದ್ನಲ್ಲ, ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನಲ್ಲಿ ಇರ್ತವೆ ರಿಸೆಪ್ಟರ್ಸ್. ಎಲ್ಲಿರ್ತವೆ, ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ನೀಟಲ್ಲೂ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಲೇಬಲಿಂಗ್ ಕೇಳ್ತಾರೆ ಕೆಲವು ಸರಿ. ಸೊ ಗೊತ್ತಾಯ್ತಾ, ಅದನ್ನು ತಿಳ್ಕೊಳ್ಳಿ. ದ ರಿಲೀಸ್ಡ್ ನ್ಯೂರೋ ಟ್ರಾನ್ಸ್ಮಿಟರ್ ಬೈಂಡ್ ಟು ದೇರ್ ಸ್ಪೆಸಿಫಿಕ್ ರಿಸೆಪ್ಟರ್ ಪ್ರೆಸೆಂಟ್ ಆನ್ ದ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ಅದನ್ನೇ ಸ್ಪೆಸಿಫಿಕ್ ರಿಸೆಪ್ಟರ್ಸ್ ಇರ್ತವೆ, ಅದು ಬೈಂಡ್ ಮಾಡ್ಕೊಳುತ್ತೆ. ಗೊತ್ತಾಯ್ತಾ ಈಗ. ದಿಸ್ ಬೈಂಡಿಂಗ್ ಓಪನ್ಸ್ ಎ ಅಯಾನಿಕ್ ಚಾನಲ್ಸ್ ಅಲಾಂಗ್ ದ ಎಂಟ್ರಿ ಆಫ್ ಅಯಾನ್ಸ್ ವಿಚ್ ಕ್ಯಾನ್ ಜನರೇಟ್ ದ ನ್ಯೂ ಪೊಟೆನ್ಷಿಯಲ್ ಇನ್ ದ ಪೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್. ಇಟ್ ಡೆವಲಪ್ಡ್ ಮೇ ಬಿ ಎಕ್ಸೈಟೆಟರಿ ಸ್ಟೇಟ್ ಆರ್ ಇನ್ಹಿಬಿಟರಿ. ಅಂದರೆ ಇದು ರಿಸೆಪ್ಟರ್ಸ್ ರಿಸೀವ್ ಮಾಡಿಕೊಂಡು ಅಯಾನಿಕ್ ಚಾನಲ್ಸ್ನ ಓಪನ್ ಮಾಡ್ತವೆ. ಅವಾಗ ಏನಾಗುತ್ತೆ, ಇಟ್ ಕ್ಯಾನ್ ಜನರೇಟ್ ದ ನ್ಯೂ ಪೊಟೆನ್ಷಿಯಲ್ ಇನ್ ದ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್. ಆವಾಗ ಇಂಪಲ್ಸಸ್ನ ಕ್ಯಾರಿ ಮಾಡುತ್ತೆ.
like this. That is called the transmission of impulses. along with diagram explain ಮಾಡಬೇಕು ನೀವು. ಗೊತ್ತಾಯ್ತಾ ಈಗ ಹೆಂಗೆ ಅಂತ? ವೆರಿ ಬ್ರೀಫಾಗಿ ಹೇಳಿರ್ತೀನಿ ನೋಡಿ. ಸೈನಾಪ್ಟಿಕ್ ಮೆಂಬ್ರೇನ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಕ್ಸಾನ್ ಎಂಡ್, ಅದು ಟೀಲೋಡೆಂಡ್ರೈಟ್ಸು, ಅದು ಸ್ವೆಲ್ಲಿಂಗ್ ಇರುತ್ತೆ, ಅದರೊಳಗಡೆ ವೆಸಿಕಲ್ ಇರ್ತವೆ, ಆ ವೆಸಿಕಲ್ಸಲ್ಲಿ ಕೆಮಿಕಲ್ ಇರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರು, ಅದು ಇಂಪಲ್ಸಸ್ ಬತ್ತಿದಂಗೆ ಎಕ್ಸೈಟ್ ಆಗ್ತವೆ, ಅವು ಮೂವ್ ಆಗಿಬಿಟ್ಟು ಪ್ರೀ ಸೈನಾಪ್ಟಿಕ್ ಮೆಂಬ್ರೇನ್ ಅಂದರೆ ಪ್ಲಾಸ್ಮಾ ಮೆಂಬ್ರೇನು ಅದಕ್ಕೆ ಬೈಂಡ್ ಆಗಿಬಿಟ್ಟು ರಿಲೀಸ್ ಮಾಡ್ತವೆ ಕೆಮಿಕಲ್ಸ್ನ. ಎಲ್ಲಿಗೆ? ಜಂಕ್ಷನ್ಗೆ, ದಟ್ ಇಸ್ ಕಾಲ್ಡ್ ಸೈನಾಪ್ಟಿಕ್ ಜಂಕ್ಷನ್ಗೆ. ಅವು ಬೈಂಡ್ ಆಗಿಬಿಟ್ಟು ಆ ಕೆಮಿಕಲ್ಲು ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನಲ್ಲಿ ರಿಸೆಪ್ಟರ್ಸ್ ಇರ್ತಾವಲ್ಲ ಅವ್ರಿಗೆ ಹೋಗಿ ಬೈಂಡ್ ಆಗಿ ಅಯಾನಿಕ್ ಚಾನಲ್ ಏನು ಮಾಡ್ತವೆ? ಓಪನ್ ಮಾಡಿ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೇನ್ ಅವಾಗ ಆ್ಯಕ್ಷನ್ ಆಗುತ್ತೆ. ಓಕೆ, ಹೀಗೆ ಇಂಪಲ್ಸಸ್ಸು ಟ್ರಾನ್ಸ್ಫರ್ ಆಗುತ್ತೆ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್. ಓಕೆ, ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್? ನೆಕ್ಸ್ಟ್ ಕೆಮಿಕಲ್ ಸೈನಾಪ್ಸ್ ಹೆಂಗೆ ಹೋಗುತ್ತೆ ಅಂತ ನೋಡಿ. ಜಸ್ಟ್ ಒಂದು ಚಾರ್ಟ್ ತೋರಿಸಿದ್ದೀನಿ. ಇಂಪಲ್ಸಸ್ ರೀಚಸ್ ದ ಆಕ್ಸಾನ್ ಟರ್ಮಿನಲ್ಲು, ಹಾಗೆ ಎಲ್ಲಿಗೋಗುತ್ತೆ? ಸೈನಾಪ್ಟಿಕ್ ವೆಸಿಕಲ್ಸ್ ಆಗುತ್ತೆ, ಬೈಂಡ್ ಟು ದ ಪ್ಲಾಸ್ಮಾ ಮೆಂಬ್ರೇನ್, ದೆನ್ ರಿಲೀಸಸ್ ದ ನ್ಯೂರೋ ಟ್ರಾನ್ಸ್ಮಿಟರ್, ಇಟ್ ಡಿಫ್ಯೂಸಸ್ ಅಕ್ರಾಸ್ ದ ಸೈನಾಪ್ಟಿಕ್ ಕ್ಲೆಫ್ಟ್, then combines with the receptors on the postsynaptic membrane, then opening of the ion channel, allowing the entry of ion and generate the what? Action potential. ಅಲ್ಲಿ ಆರೋ ಮಾರ್ಕ್ ಆಗಿ ತೋರಿಸಿದ್ದೀನಿ, ಅದಕ್ಕೆ ಸಿಂಪಲ್ ಆಗಿ ಇದನ್ನು ಓದ್ಕೊಂಡ್ರೆ ನೀವು ಅದು ಅರ್ಥ ಆಗುತ್ತೆ ಬರೆಯೋದಕ್ಕೆ. ಓಕೆ ನೋಡಿ. ನೆಕ್ಸ್ಟು ನಾವು ಕಾನ್ಸೆಪ್ಟ್ಗೆ ಹೋಗೋಣ. ನರ್ವಸ್ ಸಿಸ್ಟಮ್, ದಟ್ ಈಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ನಾನು ಆವಾಗಲೇ ನಿಮಗೆ ನರ್ವಸ್ ಸಿಸ್ಟಮ್ ಇದರಲ್ಲಿ ನ್ಯೂರಲ್ ಸಿಸ್ಟಮಲ್ಲಿ ಹೇಳುವಾಗ ನಾನು ಹೇಳಿದೆ ಮೇಯ್ನಾಗಿ 2 ಭಾಗ ಅಂತ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮು, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮು. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ಕ್ಲೂಡ್ಸ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಇನ್ಕ್ಲೂಡ್ಸ್ ಯಾವುದು? ಆಟೋನಮಸ್ ನರ್ವಸ್ ಸಿಸ್ಟಮು ಆ್ಯಂಡ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮು. ಆ ಆಟೋನಮಸ್ ನರ್ವಸ್ ಸಿಸ್ಟಮಲ್ಲಿ ಎಗೈನ್ 2 ಟೈಪ್ಸ್, ದಟ್ ಈಸ್ ಕಾಲ್ಡ್ ಸಿಂಪೆಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪೆಥೆಟಿಕ್. ಅದನ್ನು ಹೇಳಿದ್ದೆ. ಲೆಟ್ ಅಸ್ ಕಮ್ ಟು ಬ್ಯಾಕ್, ದಟ್ ಈಸ್ ಎ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಬ್ರೈನ್ ನೋಡೋಣ. The brain is the central information processing organ of our body and acts as a command and control system. ಅಂದರೆ ವಾಲಂಟ್ರಿ ಮೂಮೆಂಟ್, ಬ್ಯಾಲೆನ್ಸ್ ಆಫ್ ದ ಬಾಡಿ, ಇವನ್ನೆಲ್ಲನೂ ವ್ಯಾಲೆಂಟ್ರಿ. ನಾವು ಹೇಳಿದ್ರೆ ಆ್ಯಕ್ಷನ್ ಅದು. ಯಾಕೆಂದರೆ ನಿಮ್ಗೆ ವ್ಯಾಲೆಂಟ್ರಿಗೆ ನಾನು ಹಿಂದೆ ಎಕ್ಸಾಂಪಲ್ ಕೊಟ್ಟಿದ್ದೆ, ರೈಸ್ ಯುವರ್ ಹ್ಯಾಂಡ್ಸ್ ಅಂತಿದ್ದಂಗೆ ವಾಲಂಟ್ರಿ ನೀನು ಸಿಗ್ನಲ್ ಕೊಟ್ಟರು ಮಾತ್ರ ಅದು ರೈಸ್ ಆಗುತ್ತೆ ಹ್ಯಾಂಡು. ಸೊ ಹಾಗೆ ಬ್ಯಾಲೆನ್ಸ್ ಆಫ್ ದ ಅವರ್ ಬಾಡಿನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಹೀಗೆ ಸೋ ಮೆನಿ ಫಂಕ್ಷನ್ಸ್ ಆರ್ ದಟ್ ಇಸ್ ಎ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ದಟ್ ಇಸ್ ಎ ಬ್ರೈನ್. ಹಾಗೆ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ದ ಹ್ಯೂಮನ್ ಬ್ರೈನ್ ಈಸ್ ವೆಲ್ ಪ್ರೊಟೆಕ್ಟೆಡ್ ಬೈ ಸ್ಕಲ್ ಕಾಲ್ಡ್ ಕ್ರೇನಿಯಮ್ ಅಂತ ಕರಿತೀವಿ. ಯಾಕೆಂದರೆ ನಮ್ಮ ಬ್ರೈನ್ನ ಕವರ್ ಮಾಡ್ಕೊಂಡಿದೆ, ದಟ್ ಈಸ್ ಬೈ ಕಾಲ್ಡ್ ಹಾರ್ಡ್ ಸ್ಟ್ರಕ್ಚರ್ ಕಾಲ್ಡ್ ಕ್ರೇನಿಯಮ್. ಅದನ್ನು ಸ್ಕಲ್ ಅಂತ ಕರಿತೀವಿ. ನಾವು ದ ಇನ್ನರ್ ದಟ್ ಇಸ್ ಆ ಕ್ರೇನಿಯಮ್ ಒಳಗಡೆ ಬ್ರೈನ್ ಈಸ್ ಕವರ್ಡ್ ಬೈ ಕ್ರೇನಿಯಲ್ ಮೆನಿಂಜಸ್ ಅಂತ ಕರಿತೀವಿ. ದಟ್ ಮೀನ್ಸ್ 3 layers. ದಟ್ ಈಸ್ ಕಾಲ್ಡ್ ಮೆನಿಂಜಸ್. ಆ 3 layers ಏನಂತ ಕರಿತೀವಿ ನಾವು? ಮೆನಿಂಜಸ್ ಅಂತ ಕರಿತೀವಿ. ದ ಔಟರ್ ಈಸ್ ಕಾಲ್ಡ್ ಡ್ಯೂರಾಮೀಟರ್ ಆ್ಯಂಡ್ ಮಿಡಲ್ ಅರಾಕನಾಯ್ಡ್ ಆ್ಯಂಡ್ ಇನ್ನರ್ ಪಯಾಮೀಟರ್ ಅಂತ ಕರಿತೀವಿ. 3 ಲೇಯರ್ ಗ್ಯಾಪ್ನ ಇಟ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಮೆನಿಂಜಸ್. ಬ್ರೈನ್ ಈಸ್ ಕವರ್ಡ್ ಬೈ 3 membranes ಕಾಲ್ಡ್ ಮೆನಿಂಜಸ್. ಯಾವ್ಯಾವುದು ಅಂದರೆ ಔಟರ್ ಡ್ಯೂರಾಮೀಟರ್, ಮಿಡಲ್ ಅರಾಕನಾಯ್ಡ್ ಆ್ಯಂಡ್ ಇನ್ನರ್ ಪಯಾಮೀಟರ್. ಓಕೆ, ಅಲ್ಲಿ ಒಂದು ನೋಟ್ ಪಾಯಿಂಟ್ ಅಂತ ಮೆನ್ಷನ್ ಮಾಡಿದ್ದೆ. ದ ಲೇಯರ್ಸ್ ಫಿಲ್ಡ್ ವಿತ್ ಎ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಇರುತ್ತೆ. ದಟ್ ಮೀನ್ಸ್ ಇನ್ನರ್ ಔಟರ್ ಡ್ಯೂರಾಮೀಟರ್ ಆ್ಯಂಡ್ ಇನ್ನರ್ ಮಿಡಲ್ ಅರಾಕನಾಯ್ಡ್ ದ ಸ್ಪೇಸ್ ಈಸ್ ಫಿಲ್ಡ್ ವಿತ್ ಎ ಅರಾಕನಾಯ್ಡ್ ಸ್ಪೇಸ್ ಅಂತ ಕರಿತೀವಿ. ಆ ಅರಾಕನಾಯ್ಡ್ ಸ್ಪೇಸಲ್ಲಿ ಇಟ್ ಈಸ್ ಫಿಲ್ಡ್ ವಿತ್ ಎ ಫ್ಲೂಯಿಡ್ ಕಾಲ್ಡ್ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಅಂದರೆ ಇಟ್ ಪ್ರಿವೆಂಟ್ ದ ಎಕ್ಸ್ಟರ್ನಲ್ ಶಾಕ್ಸ್. ಈ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಫಂಕ್ಷನ್ ಏನು ಅಂದರೆ it prevent the external shocks secreted by anterior choroid plexus. ಅಂದರೆ ನಮ್ಮ ಬ್ರೈನಲ್ಲಿ ಆ ಲೇಯರ್ ಇದೆಯಲ್ಲ ಅಲ್ಲಿ ಒಳಗಡೆ ಇರುತ್ತೆ, ಅದು ಆಂಟೀರಿಯರ್ ಕೊರಾಯ್ಡ್ ಫ್ಲಕ್ಸಸ್ಸು. ಅಲ್ಲಿಂದ ಆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡು ಸೆಕ್ರೀಟ್ ಆಗುತ್ತೆ. ಅದು ಫಂಕ್ಷನ್ ಏನು ಅಂತಂದರೆ ಇಟ್ ಪ್ರಿವೆಂಟ್ ದ ಎಕ್ಸ್ಟರ್ನಲ್ ಶಾಕ್ಸ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಇಟ್ ಇಸ್ ಎ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಬ್ರೈನ್ಗೆ ಹೋಗೋಣ. ಈಗ ಬ್ರೈನ್ ಅಂತಿದ್ದಂಗೆ ಇಲ್ಲಿ ಮೇಯ್ನ್ಲಿ ವಿ ಆರ್ ಡಿವೈಡೆಡ್ ಇನ್ ಟು 3 parts. ಬ್ರೈನ್ನ 3 ಭಾಗ ನಾವು ಡಿವೈಡ್ ಮಾಡ್ತೀವಿ. ಒಂದು ಫೋರ್ ಬ್ರೈನ್, ಅದಕ್ಕೆ ಇನ್ನೊಂದು ವರ್ಡೆ ದಟ್ ಇಸ್ ಕಾಲ್ಡ್ ಪ್ರೋಸೆನ್ಸೆಫಲಾನ್, ಮಿಡ್ ಬ್ರೈನ್ ದಟ್ ಇಸ್ ಕಾಲ್ಡ್ ಮೀಸೆನ್ಸೆಫಲಾನ್ ಆ್ಯಂಡ್ ಹಿಂಡ್ ಬ್ರೈನ್ ದಟ್ ಇಸ್ ಕಾಲ್ಡ್ ರಾಂಬೆನ್ಸೆಫಲಾನ್. ಸೊ ಒಂದು ಫೋರ್ ಬ್ರೈನ್, ಇನ್ನೊಂದು ಮಿಡ್ ಬ್ರೈನ್ ಆ್ಯಂಡ್ ಥರ್ಡ್ ಒನ್ ಈಸ್ ಹಿಂಡ್ ಬ್ರೈನ್. ಸೊ ದಟ್ ಇಸ್ ಅದಕ್ಕೆ ಇನ್ನೊಂದು ಹೆಸರುಗಳೇ ಪ್ರೋಸೆನ್ಸೆಫಲಾನ್, ಮೀಸೆನ್ಸೆಫಲಾನ್, ರಾಂಬೆನ್ಸೆಫಲಾನ್ ಅಂತ ಕರಿತೀವಿ. ಇದು ನೋಡಿ ಸ್ಟ್ರಕ್ಚರ್ ಆಫ್ ಬ್ರೈನ್.
ಸೊ ಇಲ್ಲಿ ಬ್ರೈನಲ್ಲಿ ನೋಡಿ ಇದು ಈ ಕನ್ವಲ್ಷನ್ಸ್ ಇದೆ, ದಟ್ ಇಸ್ ಕಾಲ್ಡ್ ಸೆಲ್ಕಸ್ ಅಂಡ್ ಗೈರಿ ಅಂತ ಕರಿತೀವಿ. ದ ನಂಬರ್ ಆಫ್ ದಟ್ ಇಸ್ ಎ ಫೋಲ್ಡಿಂಗ್ಸ್ ಇನ್ ದ ಬ್ರೈನ್ ಇಸ್ ಕಾಲ್ಡ್ ಗೈರಿ ಅಂಡ್ ದಟ್ ಡಿವಿಷನ್ ಇಸ್ ಕಾಲ್ಡ್ ಸೆಲ್ಕಾಯ್ ಅಂತ ಕರಿತೀವಿ. ಸೊ ದಟ್ ಇಸ್ ಎ ಗೈರಿ ಆ್ಯಂಡ್ ಸೆಲ್ಕಾಯ್ ಅಂತ ಈ ಫೋಲ್ಡಿಂಗ್ಸ್ನೆಲ್ಲ ನಾವು ಕರಿತೀವಿ. ಇದರಲ್ಲಿ ಡಿಫರೆಂಟ್ ಪಾರ್ಟ್ಸ್ ಇದೆ, ಅದನ್ನು ಲೆಟರ್ ಡಿಸ್ಕಸ್ ಒನ್ ಬೈ ಒನ್. ಫೋರ್ ಬ್ರೈನ್ ಅಂದರೆ ಏನು ಫಂಕ್ಷನ್ನು, ಮಿಡ್ ಬ್ರೈನ್ ಅಂದರೆ ಏನು ಫಂಕ್ಷನ್ನು, ಇನ್ ಬ್ರೈನ್ ಏನೇನು ಪಾರ್ಟ್ ಇರುತ್ತೆ, ಏನು ಫಂಕ್ಷನ್ ಅಂತ. So one by one we are going to that. Next is that is a forebrain, that is a forebrain. It is the anterior part of the brain. It consists of that is a mainly two parts ನಾವು ಹೇಳ್ತೀವಿ. ಒಂದು ಸೆರೆಬ್ರಮ್, ಇನ್ನೊಂದು ಡೈಇನ್ಸೆಫಲಾನ್ ರೀಜನ್ ಅಂತ ಕರಿತೀವಿ. ಒಂದು ಸೆರೆಬ್ರಮ್ ಜ್ಞಾಪನ ಇಟ್ಕೊಳ್ಳಿ, ಇನ್ನೊಂದು ಡೈಇನ್ಸೆಫಲಾನ್ ರೀಜನ್. ಸೊ ನಿಮ್ಮ ಬುಕ್ಕಲ್ಲಿ ಆ ಡೈಇನ್ಸೆಫಲಾನ್ ರೀಜನ್ನ ಮೆನ್ಷನ್ ಮಾಡಿದ್ದಾರೆ, ದಟ್ ಇಸ್ ಥೆಲಾಮಸ್ ಆ್ಯಂಡ್ ಹೈಪೋಥೆಲಾಮಸ್. ಆ್ಯಕ್ಚುಲಿ 3 ಭಾಗ ಇರುತ್ತೆ ಡೈಇನ್ಸೆಫಲಾರ್: ಎಪಿಥೆಲಾಮಸ್, ಥೆಲಾಮಸ್ ಆ್ಯಂಡ್ ಹೈಪೋಥೆಲಾಮಸ್. ಜ್ಞಾಪನ ಇಟ್ಕೊಳ್ಳಿ, 3 ಇರ್ತವೆ: ಎಪಿಥೆಲಾಮಸ್, ಥೆಲಾಮಸ್ ಆ್ಯಂಡ್ ಹೈಪೋಥೆಲಾಮಸ್. ಯೂಶಲಿ ವಿ ಆರ್ ಮೆನ್ಷನಿಂಗ್ ಥೆಲಾಮಸ್ ಆ್ಯಂಡ್ ಹೈಪೋಥೆಲಾಮಸ್. ಓಕೆ, ಸೊ ನಾವು ದಟ್ ಇಸ್ ಎ ಲಾರ್ಜರ್ ಪಾರ್ಟ್. ಅಂದರೆ ಫಸ್ಟ್ ಒನ್ ಈಸ್ ಕಾಲ್ಡ್ ಸೆರೆಬ್ರಮ್. ಈ ಸೆರೆಬ್ರಮ್ is the largest part of the brain. It has a 2 hemisphere called 2 cerebral hemisphere. ಸೊ 2 cerebral hemisphere ಅಂತ ಕರಿತೀವಿ. ಎಮಿ ಅಂದರೆ ಏನು, ಹಾಫ್. ಸ್ಪಿಯರ್ ಅಂದರೆ ದಟ್ ಇಸ್ ಎ ಅರ್ತ್ ಥರ, ಅಂದರೆ ಅದನ್ನು ಡಿವಿಷನ್ ಮಾಡಿದ್ದೀವಿ, ಅದನ್ನು 2 cerebral hemisphere ಹೆಲ್ಡ್ ಟುಗೆದರ್ ಬೈ ಟ್ರ್ಯಾಕ್ಟ್ ಆಫ್ ನರ್ವ್ ಫೈಬರ್ಸ್. ಅಂದರೆ ಇವೆರಡೂ ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರ್ ಆ್ಯಂಡ್ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪಿಯರ್. ನೋಡಿ ಆ ಡಯಾಗ್ರಾಮಲ್ಲಿ ತೋರಿಸ್ತಾ ಇದ್ದೀನಿ, ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಲೆಫ್ಟ್ ಅವೆರಡೂ ಡಿವೈಡ್ ಮಾಡಿ ಕೆಳಗಡೆ ಅಂದರೆ ಟ್ರ್ಯಾಕ್ಟ್ ಆಫ್ ನರ್ವ್ ಫೈಬರ್ಸಿಂದ ಕನೆಕ್ಟ್ ಮಾಡಿದೆ ಎರಡನ್ನೂ. ಆ ಎರಡು ಕನೆಕ್ಟ್ ಮಾಡಿರೋ ಬೈ ರೀಜನ್ ಈಸ್ ಕಾಲ್ಡ್ ಕಾರ್ಪಸ್ ಕ್ಯಾಲೋಸಮ್. ದ 2 ಹೆಮಿಸ್ಪಿಯರ್ ನೋಡಿ, ಇದರಲ್ಲಿ ಕೇಳ್ತಾರೆ ನೀಟಲ್ಲಿ, CET-ನಲ್ಲಿ ಇವೆಲ್ಲ ಬೇಕು 1 ಮಾರ್ಕ್ಸಿಗೆ. ದ 2 cerebral hemispheres are connected by fibers called, nerve fibers called ಕಾರ್ಪಸ್ ಕ್ಯಾಲೋಸಮ್. ಅದನ್ನೇನಂತೀವಿ ನಾವು, ಕಾರ್ಪಸ್ ಕ್ಯಾಲೋಸಮ್. ನೋಡಿ ಇಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಕಾರ್ಪಸ್ ಕ್ಯಾಲೋಸಮ್ ಇದು ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರು, ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪಿಯರು. ಇದು ಇನ್ನೊಂದು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈ ರೈಟ್ ಅಂತ ಇದೆಯಲ್ಲ ಯಾವುದು ಹೆಮಿಸ್ಪಿಯರು, ಈ ರೈಟು ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನ ಕಂಟ್ರೋಲ್ ಮಾಡುತ್ತೆ. ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ಏನಿರುತ್ತೆ ದಟ್ ಇಸ್ ಕಾಲ್ಡ್ ಹೆಮಿಸ್ಪಿಯರು, ರೈಟ್ ಪಾರ್ಟನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಜ್ಞಾಪನ ಇಟ್ಕೊಳ್ಳಿ ಮಕ್ಕಳ. ಸೊ ದಟ್ ಇಸ್ ಎ ರೈಟ್ ಪಾರ್ಟು ಲೆಫ್ಟ್ ಸೈಡ್ನ ಕಂಟ್ರೋಲ್ ಮಾಡುತ್ತೆ, ಲೆಫ್ಟ್ ಪಾರ್ಟು ರೈಟ್ ಸೈಡ್ನ ಕಂಟ್ರೋಲ್ ಮಾಡುತ್ತೆ. ಸೊ ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದಟ್ ಇಸ್ ಎ ಆ ಸೆರೆಬ್ರಲ್ ಹೆಮಿಸ್ಪಿಯರ್ ನಿಮ್ಗೆ ಹೇಳಿದ್ನಲ್ಲ, ಆ ಸೆರೆಬ್ರಲ್ ಹೆಮಿಸ್ಪಿಯರ್ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದ ಸೆರೆಬ್ರಮ್ ಅಂದರೆ ಆ ಬ್ರೈನ್ ಔಟರ್ ಮೋಸ್ಟ್ ಪಾರ್ಟ್ ಇದೆಯಲ್ಲ, ಅದನ್ನು ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಗೊತ್ತಿದೆ, ಕಾರ್ಟೆಕ್ಸ್ ಆ್ಯಂಡ್ ಮೆಡುಲ್ಲಾ, ದಟ್ ಇಸ್ ಎ ಔಟರ್ ಇನ್ನರ್ ಅಂತ ಹೇಳ್ತೀವಲ್ವಾ. ಹಾಗೆ ಇದು ಔಟರ್ ಮೋಸ್ಟ್ ರೀಜನ್ ಆಫ್ ದ ಸೆರೆಬ್ರಮ್ ಇಸ್ ಕಾಲ್ಡ್ ಸೆರೆಬ್ರಲ್ ಕಾರ್ಟೆಕ್ಸ್. ಇಟ್ ಹ್ಯಾಸ್ ಎ ಕನ್ವಲ್ಷನ್ಸ್. ಅದನ್ನು ಹೇಳಿದ್ನಲ್ಲ, ಫೋಲ್ಡಿಂಗ್ಸ್ ಇದೆ, ದಟ್ ಕೋಲ್ಡ್ ಫೋಲ್ಡಿಂಗ್ಸ್ ಆರ್ ಕಾಲ್ಡ್ ಕನ್ವಲ್ಷನ್ಸ್ ಆ್ಯಂಡ್ ಡಿಪ್ರೆಷನ್ ಆ್ಯಂಡ್ ಈಸ್ ಫಾರ್ಮ್ಡ್ ಕಾಲ್ಡ್ ಗ್ರೇ ಮ್ಯಾಟರ್. ಅಂದರೆ ಗೈರಿ ಅಂತ ಹೇಳ್ತೀವಿ ಅದರೊಳಗಡೆ. ಸೊ ಗ್ರೇ ಕಲರ್ ಇರುತ್ತೆ, ದಟ್ ಮ್ಯಾಟರ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಗ್ರೇ ಮ್ಯಾಟರ್. ಗ್ರೇ ಕಲರ್ ಇರೋದಕ್ಕೆ ಗ್ರೇ ಮ್ಯಾಟರ್. ದ ಗ್ರೇ ಕಲರ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ನ್ಯೂರಾನ್ ಸೆಲ್ಸ್ ಬಾಡೀಸ್ ಆರ್ ಗ್ರೇ ಕಲರ್ಡ್. ಅದಕ್ಕೆ ದ ನ್ಯೂರಾನ್ ಸೆಲ್ಸ್ ಬಾಡೀಸ್ ಆರ್ ಗ್ರೇ ಇನ್ ಕಲರ್ and they are called grey matter. ಅಂದರೆ ಔಟರ್ ಕಾರ್ಟೆಕ್ಸ್ ಆಸ್ ಎ ಗ್ರೇ ಮ್ಯಾಟರ್ ಆ್ಯಂಡ್ ಇನ್ನರ್ ವೈಟ್ ಮ್ಯಾಟರ್ ಇರುತ್ತೆ. ನೆಕ್ಸ್ಟ್ ಬರ್ ಓಕೆ, ದ ಇನ್ನರ್ ಪಾರ್ಟ್ ಈಸ್ ಫಾರ್ಮ್ಡ್ ಆಸ್ ಎ ವೈಟ್ ಮ್ಯಾಟರ್. ಅದಕ್ಕೆ ಇನ್ನರ್ ಪಾರ್ಟ್ ಈಸ್ ದಟ್ ಇಸ್ ಎ ವೈಟ್ ಮ್ಯಾಟರ್. ಇಲ್ಲಿ ಡಯಾಗ್ರಾಮ್ ಇದು ಮಾಡಿದ್ದೀನಿ, ಲೇಬಲಿಂಗು, ಅದನ್ನು ನೋಡ್ಕೊಳ್ಳಿ. ಎನ್ಲಾರ್ಜ್ ಮಾಡಿ ನೋಡಿದಾಗ ನಿಮಗೆ ಅದು ಕಾಣಿಸುತ್ತೆ ನೋಡಿ. ಸೆರೆಬ್ರಲ್ ಹೆಮಿಸ್ಪಿಯರ್ ಆ್ಯಂಡ್ ದೆನ್ ಕಾರ್ಪಸ್ ಕ್ಯಾಲೋಸಮ್ ಆ್ಯಂಡ್ ದೆನ್ ದಟ್ ಇಸ್ ಎ ನೋಡಿ ಡಿಪ್ರೆಷನ್ ರೀಜನ್ಸ್ ಇರುತ್ತೆ ಆ್ಯಂಡ್ ಕೊರಾಯ್ಡ್ ಫಕ್ಸಸ್. ಅದನ್ನು ಹೇಳಿದ್ನಲ್ಲ, ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಕೊಲಾಯ್ಡ್ ಫಕ್ಸಸ್, ಥೆಲಾಮಸ್ ಆ್ಯಂಡ್ ಹೈಪೋಥೆಲಾಮಸ್ ಇಲ್ಲಿದೆ ನೋಡಿ, ಥೆಲಾಮಸ್ಸು ಮತ್ತು ಹೈಪೋಥೆಲಾಮಸ್ಸು. ಸೊ ದಟ್ ಇಸ್ ಎ ಡೈಇನ್ಸೆಫಲಾನ್ ರೀಜನ್ನು, ಆಪ್ಟಿಕ್ ಆಸ್ಮಾ ಇವೆಲ್ಲ ಇರುತ್ತೆ. ಓಕೆ, ದಟ್ ಇಸ್ ಎ. ಸೊ ಈಗ ನೆಕ್ಸ್ಟು ಇಸ್ ಎ ಪಾರ್ಟ್ಗೆ ಹೋಗೋಣ, ಸೆರೆಬ್ರಮಲ್ಲೇ. ದ ಸೆರೆಬ್ರಲ್ ಕಾರ್ಟೆಕ್ಸ್ ಕನ್ಸಿಸ್ಟ್ ಆಫ್ ಮೇನ್ಲಿ 3 ಏರಿಯಾಸ್. ದ ಸೆರೆಬ್ರಲ್ ಕಾರ್ಟೆಕ್ಸಲ್ಲಿ 3 ಏರಿಯಾಸ್ ಇರುತ್ತೆ ಯಾವಾಗಲೂ. ಒಂದು ಮೋಟಾರ್ ಏರಿಯಾ, ಸೆನ್ಸರಿ ಏರಿಯಾ ಆ್ಯಂಡ್ ಅಸೋಸಿಯೇಷನ್ ಏರಿಯಾ ಅಂತ 3 ಕರಿತೀವಿ ಸೆರೆಬ್ರಮಲ್ಲೇ. ಯಾಕೆ ಅಂತ ಹೇಳ್ತೀನಿ ನೋಡಿ. ಒಂದು ಸೆನ್ಸರಿ ಏರಿಯಾ ಅಂದರೆ ಸೊಮ್ಯಾಸ್ಥೆಟಿಕ್ ಏರಿಯಾ ಅಂತಲೂ ಕರಿತೀವಿ. ಅಂದರೆ ಇಟ್ ಕಂಟ್ರೋಲ್ ದ ಫಂಕ್ಷನಿಂಗ್ ಆಫ್ ದ ಸೆನ್ಸ್ ಆರ್ಗನ್ಸ್. ಅಂದರೆ ಏನು, ಬಾಡಿ ಕೆಳಗಡೆಯಿಂದ ನಾವು ಯಾವುದೇ ಇಂಪಲ್ಸಸ್ ಹೋದ್ರೂ ಅದನ್ನು ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗೋರು ಯಾರು, ಸೆನ್ಸರಿ. ಅದಕ್ಕೆ ಸೆನ್ಸರಿ ಏರಿಯಾ.
ಮೋಟಾರ್ ಏರಿಯಾ ಅಂದ್ರೇನು, ವಾಪಸ್ ತೊಗೊಂಬರ್ತಾವಲ್ಲ ಇಂಪಲ್ಸಸ್ಸು. ನಾನು ಬಿಗಿನಿಂಗಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ವೆನ್ ಯು ಆರ್ ಟಚ್ ದ ಹಾರ್ಟ್ ಪ್ಲೇಟ್ ಇಮಿಡಿಯೇಟ್ಲಿ ಯು ಆರ್ ವಿಡ್ರಾನ್ ಅವೇ ಫ್ರಮ್ ದ ಹೀಟ್ ಅಂತ. ದಟ್ ಮೀನ್ಸ್ ಮೋಟಾರ್ ಏರಿಯಾ ಅಂದರೆ ಇಂಪಲ್ಸಸ್ನ ವಾಪಸ್ ತಗೊಂಡೋಗುತ್ತೆ ಬ್ರೈನಿಂದ. ಹಾಗೆ ಅಸೋಸಿಯೇಷನ್ ಅಂದರೆ ಜಡ್ಜಿಂಗ್, ಅಲ್ಲಿ ಜಡ್ಜ್ ಮಾಡಿ ಇಮಿಡಿಯೇಟಾಗಿ ಸುಡ್ತಾ ಇದೆ ವಾಪಸ್ ತಗ ಅಂತ ಹೇಳೋರು ಯಾರು? ಅಸೋಸಿಯೇಷನ್. ಅದಕ್ಕೆ ಸೊ ಇಲ್ಲಿ ನೋಡಿ, ಮೋಟಾರ್ ಅಂದರೆ ಏರಿಯಾ ಅಂದ್ರೇನು, ಕಂಟ್ರೋಲ್ ದ ವಾಲಂಟ್ರಿ ಮೂಮೆಂಟ್ಸ್ ಆಫ್ ದ ಮಸಲ್ಸ್. ಯಾಕೆಂದರೆ ಅದನ್ನು ವಾಲಂಟ್ರಿ ಮೂಮೆಂಟ್ಸ್ ಅಂದರೆ ನಮ್ಮ ಕಂಟ್ರೋಲಲ್ಲಿರೋನ ಬೇಗ ತಗೋ ಅಂತ ಹೇಳ್ತವೆ. ಹಾಗೆ ಸೆನ್ಸರಿ, ಇಟ್ ಕಂಟ್ರೋಲ್ ದ ಫಂಕ್ಷನಿಂಗ್ ಆಫ್ ದ ಸೆನ್ಸ್ ಆರ್ಗನ್. ಅಸೋಸಿಯೇಷನ್ ಏರಿಯಾ, ಇಟ್ ಈಸ್ ದ ನೈದರ್ ಕ್ಲಿಯರ್ಲಿ ಸೆನ್ಸರಿ ನಾರ್ ಮೋಟಾರ್ ಇಸ್ ಎ ಇನ್ ಫಂಕ್ಷನ್ ರೆಸ್ಪಾನ್ಸಿಬಲ್ ಫಾರ್ ಇಂಟರ್ಸೆನ್ಸರಿ ಅಸೋಸಿಯೇಷನ್, ಮೆಮೊರಿ ಆ್ಯಂಡ್ ಕಮ್ಯುನಿಕೇಷನ್. ಇದಿಷ್ಟನ್ನ ಸೊ ಮಾಡುತ್ತೆ. ಅದಕ್ಕೆ ನೋಡಿ, ರೆಸ್ಪಾನ್ಸಿಬಲ್ ಇಂಟರ್ಸೆನ್ಸರಿ ಅಂದರೆ ಜಡ್ಜ್ ಮಾಡುತ್ತೆ, ಅಸೋಸಿಯೇಷನ್ ಅದನ್ನೇ ಸೊ ನಡೆಸೆ, ಮೆಮೊರಿ ಆ್ಯಂಡ್ ನಡೆಸೆ ಇದನ್ನು ಕಮ್ಯುನಿಕೇಷನ್ ಮಾಡುತ್ತೆ, ಇಮಿಡಿಯೇಟಾಗಿ ಮೆಸೇಜ್ ಕಳಿಸಿದ್ರೆ. ಅದಕ್ಕೆ ನಾನು ಇಲ್ಲಿ ತೋರಿಸಿದ್ದೀನಿ, ಸೆರೆಬ್ರಲ್ ಹೆಮಿಸ್ಫಿಯರ್ ಈಸ್ ಡಿವೈಡೆಡ್ ಇಂಟು 4 ಲೋಬ್ಸ್. ಸೊ 4 ಲೋಬ್ಸ್ನಾಗಿ ನಾವು ಡಿವೈಡ್ ಮಾಡ್ತೀವಿ ಸೆರೆಬ್ರಮ್ನ. ಸೊ ಅಂದರೆ ಸೆರೆಬ್ರಲ್ ಹೆಮಿಸ್ಫಿಯರ್ನ. ಸೊ ಒಂದು ಫ್ರಾಂಟಲ್ ಲೋಬ್, ಹಣೆ ಬರ ಮುಂದ್ಲುದು, ದಟ್ ಇಸ್ ಕಾಲ್ಡ್ ಫ್ರಾಂಟಲ್. ಸೈಡ್ಸಲ್ಲಿರೋದು ಪ್ಯಾರೈಟಲ್ ಲೋಬ್. ಸೊ ಕಿವಿ ಕೆಳಗಡೆ ಇರೋದು ಟೆಂಪರಲ್ ಲೋಬ್. ಟೆಂಪರಲ್ ಅಂದರೆ ಕಿವಿ, ಗ್ಯಾಪ್ನ ಇಟ್ಕೊಳ್ಳಿ, ದಟ್ ಇಸ್ ಕಾಲ್ಡ್ ಟೆಂಪರಲ್ ಲೋಬ್. ಸೈಡ್ಸಲ್ಲಿರೋದು ಪ್ಯಾರೈಟಲ್. ಇದನ್ನು ಪೂರ್ತಿ ನಾವು ಪ್ಯಾರೈಟಲ್ ಅಂತ ಕರಿತೀವಿ, ಇಲ್ಲಿರೋದು ಪೂರ್ತಿ ಇದನ್ನು. ಸೊ ಫ್ರಾಂಟಲ್ ಹಣೆ ಬರ, ದಟ್ ಇಸ್ ಎ ಫ್ರಾಂಟಲ್ ಲೋಬ್. ಆಕ್ಸಿಪಿಟಲ್ ಲೋಬ್, ಕಣ್ಣಿನ ಕೆಳಗಡೆ ಇರುತ್ತೆ ಒಳಗಡೆ, ದಟ್ ಇಸ್ ಎ ಆಕ್ಸಿಪಿಟಲ್ ಲೋಬ್. ಸೊ ಈ 4ನ ನಾವು ಲೋಬ್ ಆಗಿ ಡಿವೈಡ್ ಮಾಡ್ತೀವಿ. ದ ಬ್ರೈನ್ ಅಂದರೆ ಸೆರೆಬ್ರಲ್ ಹೆಮಿಸ್ಫಿಯರ್ ಇಸ್ ಡಿವೈಡೆಡ್ ಇಂಟು 4 ಲೋಬ್ಸ್. One is called frontal lobe, parietal lobe, temporal lobe and occipital lobe. ಅದಕ್ಕೆ ಏನಾಗುತ್ತೆ, ಇಲ್ಲಿ ನಾವು ಕೆಲವು ರೀಜನ್ಸ್ ಇದ್ದಾವೆ ಆ ಬ್ರೈನಲ್ಲಿ. ಯಾಕೆಂದರೆ ಸೆಂಟ್ರಲ್ ಪಾರ್ಟ್ ಆಫ್ ದ ಬ್ರೈನ್ ಈಸ್ ಏನಾಗುತ್ತೆ, ಥಿಂಕಿಂಗು, ರೀಸನಿಂಗು, ಜಡ್ಜಿಂಗು, ಮೆಮೊರಿ ಆ್ಯಂಡ್ ದೆನ್ ದಟ್ ಇಸ್ ಎ ಆರ್ಗ್ಯುಮೆಂಟಿಂಗ್, ಎಲ್ಲ ಜಡ್ಜ್ ಮಾಡೋದು ಇದೇ ಬ್ರೈನ್. ಅದಕ್ಕೆ ಸೆಂಟ್ರಲ್ ಪಾರ್ಟ್ ಆಫ್ ದ ಬ್ರೈನ್ ಕಾಲ್ಡ್ ಸೆರೆಬ್ರಮ್. ಇಲ್ಲಿ ಎಲ್ಲ ಏರಿಯಾನೂ ಇದೆ, ಥಿಂಕಿಂಗು, ರೀಸನಿಂಗು, ಜಡ್ಜಿಂಗು ಎಲ್ಲನೂ. ಸೊ ಮೆಮೊರಿ ಎಲ್ಲ. ಅದಕ್ಕೆ ಸೊ ಅಲ್ಲಿ ಒಂದು ಕೆಲವು ಏರಿಯಾಸ್ನ ನಾನು ನೋಟ್ ಮಾಡಿ ಹೇಳಿದ್ದೀನಿ. ದಟ್ ಇಸ್ ಎ ಬ್ರಾಕಾಸ್ ಏರಿಯಾ ಅಂತ ಕರಿತೀವಿ. ಸ್ಪೀಚ್ ಅಂದರೆ ಮಾತಾಡೋ ಏರಿಯಾ. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಆ ಏರಿಯಾನ ಏನಂತೀವಿ ನಾವು? ಬ್ರೋಕಾಸ್ ಏರಿಯಾ ಅಂತ ಕರಿತೀವಿ. ಹಾಗೆ ಸೆಂಟರ್ ಆಫ್ ಇಂಟೆಲಿಜೆಂಟ್ ಅಂದರೆ ಥಿಂಕ್ ಮಾಡೋದು, ದಟ್ ಇಸ್ ಎ ಅದನ್ನು ವರ್ನಿಕಸ್ ಏರಿಯಾ ಅಂತ ಕರಿತೀವಿ. ಹಾಗೆ ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಇದೆಯಲ್ಲ, ಆ ರೀಜನ್ ಹೈಪೋಫೈಸಿಸ್, ದಟ್ ಇಸ್ ಕಾಲ್ಡ್ ರೆತ್ಕೇಸ್ ಪೌಚ್ ಅಂತ ಕರಿತೀವಿ. ಸೊ ಹೈಪೋಫೈಸಿಸ್ ಪಿಟ್ಯುಟರಿ ಗ್ಲ್ಯಾಂಡ್ ಇದೆಯಲ್ಲ, ಅದನ್ನು ರೆತ್ಕೇಸ್ ಪೌಚ್. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ಗೊತ್ತಿರಲಿ, ಯಾಕೆಂದರೆ ಬೇಕಾಗುತ್ತೆ ಮುಂದೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಹಾಗೆ ನೆಕ್ಸ್ಟು ಸೆರೆಬ್ರಮ್ ಏನೇನು ಫಂಕ್ಷನ್ ನೋಡಿ, ಇಂಟಗ್ರೇಟೆಡ್ ದ ಆ್ಯಕ್ಟಿವಿಟೀಸ್ ಆಫ್ ಡಿಫರೆಂಟ್ ಸೆಂಟರ್ಸ್ ಆಫ್ ಸೆರೆಬ್ರಲ್ ಕಾರ್ಟೆಕ್ಸ್, ಕಂಟ್ರೋಲ್, ಇಂಟೆಲಿಜೆನ್ಸ್ ನಾನು ಹೇಳಿದ್ನಲ್ಲ, ಮೆಮೊರಿ ಹೇಳಿದ್ನ, ಜಡ್ಜ್ಮೆಂಟ್ ಹೇಳಿದ್ನ, ಲರ್ನಿಂಗ್, ಥಿಂಕಿಂಗ್, ರೀಸನಿಂಗ್, ಆರ್ಟಿಕ್ಯುಲೇಟ್ ಸ್ಪೀಚ್. ಈಗ ನೀವು ರೀಸನ್ ಏನೋ ಕಾರಣ ಕೊಡಬೇಕು, ಅವನ್ನ ಥಿಂಕ್ ಮಾಡಿ ರೀಸನ್ ಏನು ಕೊಡಬೇಕು ಅಂತ ಇದು ಮಾಡುತ್ತೆ. ಹಾಗೆ ಆರ್ಟಿಕ್ಯುಲೇಟ್ ಸ್ಪೀಚ್, ಮಾತಾಡ್ತಾ ಇದ್ದೀನಿ ಅಂದರೆ ಸೊ ಇವೆಲ್ಲವೂ ಇಲ್ಲಿ ಕಂಟ್ರೋಲ್ ಮಾಡೋದು ಯಾವುದು? ಸೆರೆಬ್ರಮ್. ಅಂದರೆ ಸೊ ದಟ್ ಇಸ್ ಎ ಸೆಂಟ್ರಲ್ ಪಾರ್ಟ್ ಆಫ್ ದ ಬ್ರೈನ್, ದಟ್ ಇಸ್ ಕಾಲ್ಡ್ ಫಸ್ಟ್ ಒನ್ ಫೋರ್ ಬ್ರೈನ್. ಅದಕ್ಕೆ ನೆಕ್ಸ್ಟು ಎರಡನೇ ಪಾರ್ಟ್ಗೆ ಹೋಗೋಣ. ಸೆಕೆಂಡ್ ಪಾರ್ಟ್ ಈಸ್ ಕಾಲ್ಡ್ ಡೈನ್ಸೆಫಲಾನ್ ರೀಜನ್, ದಟ್ ಈಸ್ ಥಾಲಮಸ್. ಇಟ್ ಈಸ್ ದ ಸ್ಟ್ರಕ್ಚರ್ ಅರೌಂಡ್ ವಿಚ್ ದ ಸೆರೆಬ್ರಮ್ wraps. ಥಾಲಮಸ್ acts as a relay station. ಜ್ಞಾಪನ ಇಟ್ಕೊಳ್ಳಿ, ಇಲ್ಲಿ ಥಾಲಮಸ್ ಈಸ್ ಎ ರಿಲೇ ಸ್ಟೇಷನ್. ಅಡಿಸೆ ಯಾಕೆಂದರೆ ಕೆಳಗಡೆಯಿಂದ ಬಂದಿದ್ದ ಇಂಪಲ್ಸಸ್ನ ರಿಸೀವ್ ಮಾಡಿಕೊಂಡು ನಮಗೆ ಸೆಂಟ್ರಲ್ ಪಾರ್ಟ್ ಆಫ್ ದ ಬ್ರೈನಿಗೆ ಕಳಿಸೋದಿದೆ. ಥಾಲಮಸ್ ಆಕ್ಟ್ಸ್ ಎಸ್ ಎ ರಿಲೇ ಸ್ಟೇಷನ್. ಅದನ್ನು ನೋಡಿ, ಇಟ್ ಈಸ್ ಎ ಕೋಆರ್ಡಿನೇಟಿಂಗ್ ಸೆಂಟರ್, ರಿಲೇ ಸ್ಟೇಷನ್ ಫಾರ್ ಸೆನ್ಸರಿ ಆ್ಯಂಡ್ ಮೋಟಾರ್ ಇಂಪಲ್ಸಸ್. ಕೆಳಗಡೆಯಿಂದ ತಂದಿದ್ದ ನೀವು ಸೆನ್ಸರಿ ಎಲ್ಲ ಬಾಡಿ ಪಾರ್ಟಿಂದ ತೊಗೊಂಬಂದು ಸೆನ್ಸರಿನ ತೊಗೊಂಡೋಗಿ ಸೆನ್ಸೇಷನ್ನ ಬ್ರೈನಿಗೆ ಬಿಟ್ಟು, ಬ್ರೈನಿಂದ ವಾಪಸ್ ಏನು ಹೇಳುತ್ತೆ ಅದನ್ನು ವಾಪಸ್ ತೊಗೊಂಬಂದು ಯಾವುದು ಟಾರ್ಗೆಟ್ ರೀಜನ್ಗೆ ಕಳಿಸ್ಬೇಕಲ್ಲ, ಆ ಮೋಟಾರ್, ಅದನ್ನೇ ಸೆನ್ಸರಿ ಆ್ಯಂಡ್ ಮೋಟಾರ್ ಇಂಪಲ್ಸಸ್ನ ಇದು ಮಾಡುತ್ತೆ. ಅದನ್ನೇ ರಿಲೇ ಸ್ಟೇಷನ್ ರಿಸೀವ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಹಾಗೆ ಎರಡನೇ ಪಾರ್ಟ್, ದಟ್ ಇಸ್ ಎ ಹೈಪೋಥಾಲಮಸ್. ಹೈಪೋಥಾಲಮಸ್ ಈಸ್ ಸೀನ್ ಬಿಲೋ ದ ಥಾಲಮಸ್, ಕೆಳಗಡೆ ಇರುತ್ತೆ. ಸೊ ಅದನ್ನು ಹೈಪೋಥಾಲಮಸ್ ವೆರಿ ಇಂಪಾರ್ಟೆಂಟ್. ಇದು 2 ಮಾರ್ಕ್ಸಿಗೆ ಕೇಳ್ತಿರ್ತಾರೆ ಮತ್ತು ನೀಟಲ್ಲಿ ಕೇಳ್ತಿರ್ತಾರೆ ಫಂಕ್ಷನ್ಸ್ನ. ಸೊ ಭಾಳ ಇಂಪಾರ್ಟೆಂಟು. ಏನೇನು ಫಂಕ್ಷನ್ನು? ಇಟ್ ರೆಗ್ಯುಲೇಟ್ ದ ಬಾಡಿ ಟೆಂಪರೇಚರ್. ಹೈಪೋಥಾಲಮಸ್ ಏನು ಮಾಡುತ್ತೆ? ನಮ್ಮ ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡುತ್ತೆ. ಈಗ ನಿಮಗೆ ಫೀವರ್ ಬಂದಿದೆ, ಜ್ವರ ಬಂದಿದೆ, ಆ ಟೆಂಪರೇಚರ್ ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಬಾಡಿ ಟೆಂಪರೇಚರ್ ಅಂದರೆ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡುತ್ತೆ. ಅಡಿಸೆ ಹೈಪೋಥಾಲಮಸ್. ಥರ್ಸ್ಟ್ ಅಂದರೆ ಬಾಯಾರಿಕೆ, ಅದನ್ನೇ ಹಂಗರ್ ಆ್ಯಂಡ್ ಎಮೋಷನ್ಸ್. ಸೊ ಅಡಿಸೆ ಅದಕ್ಕೆ ಏನಾಗ್ತೀವಿ ಅಂದರೆ ಸೊ ಹಂಗರ್
ಅಂದರೆ ಸೊ ಹಸಿವು ಮತ್ತು ಬಾಯಾರಿಕೆ ಆಗೋದನ್ನ, ಸೊ ಇಟ್ ಹೆಲ್ಪ್ಸ್ ಟು ಡ್ರಿಂಕ್ ನೀರು ಕುಡಿಬೇಕು ಅಂತ, ಸೊ ಬಾಯಾರಿಕೆ ಆಗ್ತಾ ಇದೆ ನೀರು ಕುಡಿಬೇಕು ಅಂತ ಹೇಳುತ್ತೆ ಇದು, ದಟ್ ಇಸ್ ಅದಕ್ಕೆ ಇಟ್ ಕಂಟ್ರೋಲ್ ದ ಥರ್ಸ್ಟ್. ಆ್ಯಂಡ್ ದೆನ್ ಹ್ಯಾಂಗರ್, ದಟ್ ಇಸ್ ಆ್ಯಂಡ್ ಎಮೋಷನ್ಸ್, ಆ್ಯಂಗ್ರಿ ಅದನ್ನು ಕೂಡ ಇಲ್ಲಿ ಇದು ಮಾಡುತ್ತೆ, ದಟ್ ಇಸ್ ಹಂಗರ್ ಆ್ಯಂಡ್ ಎಮೋಷನ್ಸ್ ಇದು ಮಾಡುತ್ತೆ. ದೆನ್ ಇಟ್ ಸೆಕ್ರೆಟ್ ಹೈಪೋಥಾಲಮಿಕ್ ಹಾರ್ಮೋನ್ಸ್, ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ನ ಕಂಟ್ರೋಲ್ ಮಾಡೋರು ಯಾರು? ಹೈಪೋಥಾಲಮಿಕ್ ಹಾರ್ಮೋನ್ಸ್ ಇದೆ, ಹೈಪೋಥಾಲಮಸ್ಸೇ ಕಂಟ್ರೋಲ್ ಮಾಡೋರು. ಮಾಸ್ಟರ್ ಆಫ್ ದ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತಾರೆ ಹೈಪೋಥಾಲಮಸ್ ಇದರಲ್ಲಿ. ಅದಕ್ಕೆ ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ದ ಮಾಸ್ಟರ್ ಗ್ಲ್ಯಾಂಡ್, ಅದನ್ನು ಕಂಟ್ರೋಲ್ ಮಾಡೋರು ಹೈಪೋಥಾಲಮಸ್. ಅದಕ್ಕೆ ಇಟ್ ಸೆಕ್ರೆಟ್ ದ ಹೈಪೋಥಾಲಮಿಕ್ ಹಾರ್ಮೋನ್ಸ್. ಯಾಕೆಂದರೆ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಗ್ರೇಷನ್ ಇದರಲ್ಲಿ, ಕೆಮಿಕಲ್ ಇದೆಲ್ಲ ಕೋಆರ್ಡಿನೇಷನ್ ಇದರಲ್ಲಿ, ಸೊ ಅದರಲ್ಲಿ ಸ್ಟಡಿ ಮಾಡಿರ್ತೀರ ಇದನ್ನು, ಯಾಕೆಂದರೆ ಗೊತ್ತಿರುತ್ತೆ. ಹಾಗೆ ಕಂಟ್ರೋಲ್ ದ ಪಿಟ್ಯೂಟರಿ ಗ್ಲ್ಯಾಂಡ್ ಹೇಳಿದ್ನಲ್ಲ, ಅದನ್ನೇ ಪಿಟ್ಯೂಟರಿ ಗ್ಲ್ಯಾಂಡ್ ಫಂಕ್ಷನ್ಸ್ನ ಏನು ಮಾಡುತ್ತೆ ಇದು? ಕಂಟ್ರೋಲ್ ಮಾಡುತ್ತೆ. ದೆನ್ ಕಂಟ್ರೋಲ್ ದ ಸ್ಲೀಪ್, ನೀವು ವೇಕಪ್ ಆ್ಯಂಡ್ ಸ್ಲೀಪ್, ಮನೆ ಕಣದು ನಿದ್ದೆ ನಿಮಗೆ ಬರಬೇಕು ಮತ್ತೆ ಎದ್ದೇಳಬೇಕು ಬೆಳಿಗ್ಗೆ, ಅದನ್ನೇ ಕಂಟ್ರೋಲ್ ಸ್ಲೀಪ್. ವೇಕ್ಫುಲ್ನೆಸ್ ಅಂದರೆ ಮನೆ ಕಂಡು ಎದ್ದೇಳ್ತಿದ್ದು ಬೆಳಿಗ್ಗೆ ಎದ್ದೇಳಬೇಕು, ಸೊ ಇಷ್ಟೊತ್ತಿಗೆ ಮನೆ ಕಬೇಕು, ನಿದ್ದೆ ಮಾಡಬೇಕು, ಎದ್ದೇಳಬೇಕು ಅಂತ ವೇಕ್ಫುಲ್ನೆಸ್ ಅದನ್ನು ಎದ್ದೇಳಿಸುತ್ತೆ ನಿಮಗೆ. ಇಟ್ ಕಂಟ್ರೋಲ್ ದ, ಅದಕ್ಕೆ ಸೊ ಸ್ಲೀಪ್, ವೇಕ್ಫುಲ್ನೆಸ್ ಆ್ಯಂಡ್ ಬ್ಲಡ್ ಪ್ರೆಷರ್, ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಹೈಪೋಥಾಲಮಸ್. ಆ್ಯಂಡ್ ಹಾರ್ಟ್ ರೇಟ್ನ ಕಂಟ್ರೋಲ್ ಮಾಡುತ್ತೆ. ರೇಟ್ ಆಫ್ ಹಾರ್ಟ್ ಬೀಟ್ ಈಸ್ ಕಂಟ್ರೋಲ್ಡ್ ಬೈ ಹೈಪೋಥಾಲಮಸ್ ಆಲ್ಸೋ. ಇವೆಲ್ಲ ಫಂಕ್ಷನ್ಸ್, ದೀಸ್ ಫಂಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಬೈ ದ ಹೈಪೋಥಾಲಮಸ್. Next, that is a inner part of the cerebral hemisphere has a group of associated structure called amygdala. ಅಂದರೆ ಈ ಫೋರ್ ಬ್ರೈನ್ ಇದೆಯಲ್ಲ, ಥ್ಯಾಲಮಸ್ ಆ್ಯಂಡ್ ಹೈಪೋಥ್ಯಾಲಮಸ್, ಅಲಾಂಗ್ ವಿತ್ ಹೈಪೋಥ್ಯಾಲಮಸ್, ಆ ಸೆರೆಬ್ರಲ್ ಹೆಮಿಸ್ಫಿಯರಲ್ಲಿ ಎ ಗ್ರೂಪ್ ಆಫ್ ಅಸೋಸಿಯೇಟೆಡ್, ರಿಮೆಂಬರ್ ದಟ್ ಇನ್ನರ್ ಪಾರ್ಟ್ ಆಫ್ ದ ಸೆರೆಬ್ರಲ್ ಹೆಮಿಸ್ಫಿಯರ್ having and a group of associated deep like structure called ಅಮಿಗ್ಡಲಾ. ಅಮಿಗ್ಡಿಲಾ ಅಂತ ಕರಿತೀವಿ. ಈ ಅಮಿಗ್ಡಿಲಾ ಅಲಾಂಗ್ ವಿತ್ ಹೈಪೋಥಾಲಮಸ್ and then hippocampus etc. together constitute called limbic system. Very important. What is limbic system ಅಂತ ಕೇಳ್ತಾರೆ ನಿಮಗೆ. So it is the inner part of the cerebral hemisphere and a group of associated deep structure like amygdala and then hippocampus and along with hypothalamus together constitute called limbic system or limbic lobe ಅಂತಲೂ ಕರಿತೀವಿ ಅದನ್ನು. ಸೊ ಈ ಲಿಂಬಿಕ್ ಸಿಸ್ಟಮು ಸ್ಪೆಷಲಾಗಿ ಕೆಲಸ ಮಾಡುತ್ತೆ, ಅಂದರೆ ಹೈಪೋಥಾಲಮಸ್ ರೀಜನ್ನೇ ಅದು, ಅಲ್ಲಿ ಆ ಲಿಂಬಿಕ್ ಸಿಸ್ಟಮು ಕೆಲಸ ಮಾಡುತ್ತೆ. ಏನೇನು? ಇಟ್ ರೆಗ್ಯುಲೇಟ್ ದ ಸೆಕ್ಷುವಲ್ ಬಿಹೇವಿಯರ್, ಹೌ ಟು ಬಿಹೇವಿಯರ್, ಅಂದರೆ ಈಗ ಹೇಗೆ ಬಿಹೇವಿಯರ್ ಮಾಡಬೇಕು, ಸೆಕ್ಷುವಲ್ ಬಿಹೇವಿಯರ್ ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಮೋಟಿವೇಶನ್ ಮಾಡುತ್ತೆ ನಿಮಗೆ, ಏನು ಆ್ಯಕ್ಟಿವ್ ಆಗಿರಬೇಕು. ಈಗ ಮೋಟಿವೇಶನ್ ಅಂದರೆ ನಿಮ್ಗೆ ಏನು ಹೇಳಬೇಕು, ಏನು ಆ್ಯಕ್ಟಿವ್ ಇದಾಗಬೇಕು, ಅದನ್ನು ಮೋಟಿವೇಶನ್ ಮಾಡುತ್ತೆ. ಎಮೋಷನ್ಸ್, ಇಟ್ ಆಲ್ಸೋ ಕಂಟ್ರೋಲ್ ದ ಎಮೋಷನ್ಸ್. ದಟ್ ಮೀನ್ಸ್ ನೋಡಿ, ಎಕ್ಸೈಟ್ಮೆಂಟ್, ನಿಮಗೇನೋ ಸಂತೋಷ ಆಯಿತು, ಎಕ್ಸೈಟ್ ಆಗಿಬಿಡ್ತೀರಾ, ಸೊ ಅದನ್ನು ಎಕ್ಸೈಟ್ಮೆಂಟ್. ಪ್ಲೆಷರ್, ಖುಷಿ ಆಯಿತು, ಏನೋ ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಯಾವುದೋ ನಿಮಗೊಂದು ಒಳ್ಳೆಯ ರಿಸಲ್ಟ್ ಬಂದಿರುತ್ತೆ, ಒಂದು 95%, 100% ರಿಸಲ್ಟ್ ತೊಗೊಂಡಿರ್ತೀರಾ, ಅವಾಗ ಪ್ಲೆಷರ್, ಖುಷಿ. ಆ್ಯಂಡ್ ದೆನ್ ರೇಜ್ ಆ್ಯಂಡ್ ದೆನ್ ಫಿಯರ್, ಸೊ ಭಯ, ಮತ್ತು ಇದು ಎಲ್ಲನೂ ಇದು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಎಕ್ಸೈಟ್ಮೆಂಟ್, ಪ್ಲೆಷರ್, ರೇಜ್, fear and all these are sexual behavior and motivation is regulated by limbic system along with hypothalamic limbic system control ಮಾಡುತ್ತೆ. ಇದು ಕೂಡ cerebral hemisphere part ಅಲ್ಲಿ ಇರುತ್ತೆ, ಇನ್ನರ್ ಪಾರ್ಟ್ ಅಲ್ಲಿ, ಜ್ಞಾಪನ ಇಟ್ಕೊಳ್ಳಿ. ನೆಕ್ಸ್ಟ್ ಮಿಡ್ ಬ್ರೈನ್. ಫೋರ್ ಬ್ರೈನ್ ಆಯಿತು, ಈಗ ಮಿಡ್ ಬ್ರೈನ್ಗೆ ಇನ್ನೊಂದು ಹೆಸರೇನು? ಮೀಸೆನ್ಸೆಫೆಲಾನ್. ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ದ ಥ್ಯಾಲಮಸ್ and then hypothalamus and pons. ಅಂದ್ರೇನು? ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಥ್ಯಾಲಮಸ್, ಹೈಪೋಥ್ಯಾಲಮಸ್ ಅಂಡ್ ಪಾನ್ಸ್ ರೀಜನ್ ಇರುತ್ತೆ. ಪಾನ್ಸ್ ಅಂದರೆ ಅದು ನೆಕ್ಸ್ಟ್ ಐನ್ ಬ್ರೈನಲ್ಲಿ ಬರುತ್ತೆ, ಅಲ್ದೇ ಐತೇನೆ. ಎ ಕೆನಾಲ್ ಕಾಲ್ಡ್ ಸೆರೆಬ್ರಲ್ ಆಕ್ವೆಡೆಕ್ಟಾ, ಅದನ್ನೇ ನೋಡಿ, ಎ ಕೆನಾಲ್ ಅದ್ರ ಒಳಗಡೆ ಕೆನಾಲ್ ಇರುತ್ತೆ, ಅದನ್ನೇನಂತೆ ನಾವು ಸೆರೆಬ್ರಲ್ ಆಕ್ವೆಡೆಕ್ಟಾ, ಪಾಸಸ್ ಥ್ರೂ ದ ಮಿಡ್ ಬ್ರೈನ್. ಕೆಳಗಡೆ ಮಿಡ್ ಬ್ರೈನ್ ಬಂದಿರುತ್ತೆ. ಪ್ರೋಸೆನ್ಸೆಫೆಲಾನ್ ಅಂದರೆ ಫೋರ್ ಬ್ರೈನಿಂದ ಮಿಡ್ ಬ್ರೈನಿಗೆ ಕನೆಕ್ಟ್ ಇರುತ್ತೆ ಕೆನಾಲ್, ದಟ್ ಇಸ್ ಕಾಲ್ಡ್ ಸೆರೆಬ್ರಲ್ ಆಕ್ವೆಡೆಕ್ಟಾ. ಕೇಳ್ತಾರೆ ನೀಟಲ್ಲಿ. ಮತ್ತು ಇದು ದ ಕೆನಾಲ್ ಈಸ್ ಕಾಲ್ಡ್ cerebral aqueducta, passes through, that is a midbrain. Midbrain consists of 4 round lobes called, ಅದನ್ನ 4 ರೌಂಡಾಗೆ ಲೋಬ್ಸ್ ಇರ್ತವೆ ಆ ರೀಜನಲ್ಲಿ, ಅದಕ್ಕೆ ಅದನ್ನು ಕಾರ್ಪೊರಾ ಕ್ವಾಡ್ರಿಜಿಮೈನಾ. ಕ್ವಾಡ್ರಾ ಅಂದರೆ ಎಷ್ಟು? 4 ಲೋಬ್ಸ್ ಇರುತ್ತೆ. ದ ಮಿಡ್ ಬ್ರೈನ್ ಕನ್ಸಿಸ್ಟ್ ಆಫ್ 4 round lobes called corpora quadrigemina. Their anterior part is the center called visual reflexes. ಅದನ್ನು ನೋಡ್ತೀವಲ್ಲ ನಾವು, ಆ ವಿಷನ್ ರಿಫ್ಲೆಕ್ಸಸ್, ಕಣ್ಣಿನ ಫಂಕ್ಷನ್ನ ಕಂಟ್ರೋಲ್ ಮಾಡ್ಯಾರ ಯಾರು? ಮಿಡ್ ಬ್ರೈನ್. ಅದಕ್ಕೆ ವಿಷುವಲ್ ರಿಫ್ಲೆಕ್ಸಸ್. ಅಂಡ್ ದ ಪೋಸ್ಟೀರಿಯರ್ ಪೇರ್ ಈಸ್ ಎ ಸೆಂಟರ್ ಆಫ್ ಆಡಿಟರಿ ರಿಫ್ಲೆಕ್ಸಸ್.
ಅಂದರೆ ಅಲ್ಲಿ ಆ ಮಿಡ್ ಬ್ರೈನಲ್ಲೇ ಪೋಸ್ಟೀರಿಯರ್ ಪಾರ್ಟು ಅಡಿಟರಿ ರಿಫ್ಲೆಕ್ಸಸ್ ಅಂದರೆ ಕೇಳಿಸುತ್ತಾ, ಯಾಕೆಂದರೆ ಇಲ್ಲಿ ಟಿಂಪನಮ್ ಇದೆ ಮತ್ತು ಆಸಿಕಲ್ಸ್ ಇದೆ, ಅವೆಲ್ಲ ಇಯರ್ ಡ್ರಮ್ ಇದೆ. ಆ ಸೌಂಡನ್ನ ವೈಬ್ರೇಷನ್ ಐಡೆಂಟಿಫೈ ಮಾಡೋದು ಯಾವುದು? ಆಡಿಟರಿ ರಿಫ್ಲೆಕ್ಸಸ್. ಮತ್ತು ಸೌಂಡನ್ನ ಕೇಳಿಸ್ಕೊಂಡು ವಾಪಸ್ ಇದು ಮಾಡುತ್ತಲ್ಲ, ಅದನ್ನು ಆಡಿಟರಿ ರಿಫ್ಲೆಕ್ಸಸ್ ಅಂತ ಕರಿತೀವಿ. ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತು ವಿಷುವಲ್ ರಿಫ್ಲೆಕ್ಸಸ್ ಈಗ ಯಾವುದು? ಫಾರ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ನೋಡಿ. ವಿಷುವಲ್ ರಿಫ್ಲೆಕ್ಸಸ್ ಅಂದರೆ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಸೊ ಯಾವಾಗ ಎದುರುಗಡೆಯಿಂದ ಒಂದು ವೆಹಿಕಲ್ ಬರ್ತಾ ಇರುತ್ತೆ, ನೀವು ಒಂದು ಬೈಕಲ್ಲಿ ಹೋಗ್ತಾ ಇರ್ತೀರ ಈ ಕಡೆಯಿಂದ, ಆವಾಗ ಅಲ್ಲಿ ಆ ವೆಹಿಕಲ್ದು ಲೈಟು ಜಾಸ್ತಿ ಇರುತ್ತೆ, ಇಂಟೆನ್ಸಿಟಿ. ಆವಾಗ ಏನಾಗುತ್ತೆ, ನಿಮ್ಮ ಕಣ್ಣಿಗೆ ಬೀಳ್ತಿದೆ, ಹಿಂಗೆ ಕಣ್ಣು ನೀವು ಚಿಕ್ಕ ಮಾಡಬೇಕು. ಅದಕ್ಕೆ ಪ್ಯೂಪಿಲ್ ಡಯಾಲೇಷನ್ ಆ್ಯಂಡ್ ಕಂಟ್ರೋಲ್, ಅಂದರೆ ಡಯಾಲೇಷನ್ನು ಮತ್ತು ಕನ್ಸ್ಟ್ರಿಕ್ಟ್ ಮಾಡೋದಿದೆ. ಯಾಕೆಂದರೆ ಮಿಡ್ ಬ್ರೈನು ಪ್ಯೂಪಿಲ್ ಡಯಾಲೇಷನ್, ಆ ಕಣ್ಣಿಗೆ ಆ ಫ್ಲ್ಯಾಶ್ ಲೈಟ್ ಇಂಟೆನ್ಸಿಟಿ ಆಫ್ ಲೈಟ್ ಜಾಸ್ತಿ ಇದ್ದು ಆ ಲೈಟ್ ಬಿದ್ದಾಗ ನಿಮ್ಮ ಕಣ್ಣನ್ನು ಚಿಕ್ಕದು ಮಾಡ್ಕೊಳುತ್ತೆ. ಅದನ್ನೇ ಪ್ಯೂಪಿಲ್ ಡಯಾಲೇಷನ್ ಆಫ್ ಪ್ಯೂಪಿಲ್ ಇಂಟೆನ್ಸಿಟಿ ಆಫ್ ಲೈಟ್ನ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ವಿಷುವಲ್ ರಿಫ್ಲೆಕ್ಸಸ್ ಅಂತ ಕರಿತೀವಿ. ನೋಡಿದ್ನ ಮತ್ತು ಅದನ್ನು ಎಲ್ಲನೂ ನಿಮ್ಮ ಕಣ್ಣಲ್ಲಿ ತುಂಬ್ಕೊಳ್ತೀರ, ಯಾಕೆಂದರೆ ಅದನ್ನು ಅದನ್ನೆಲ್ಲ ಮಿಡ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ದಟ್ ಇಸ್ ಸೊ ಹಿಂಡ್ ಬ್ರೈನ್, ಮೂರನೇದು ಬ್ರೈನ್, ದಟ್ ಇಸ್ ಕಾಲ್ಡ್ ಹಿಂಡ್ ಬ್ರೈನ್ ಅಂದರೆ ಪಾರ್ಟ್ ಥರ್ಡ್ ಪಾರ್ಟ್ ಈಸ್ ಕಾಲ್ಡ್ ಹಿಂಡ್ ಬ್ರೈನ್. ಇಟ್ ಕನ್ಸಿಸ್ಟ್ ಆಫ್ ಸೆರೆಬೆಲಮ್. ಗೊತ್ತಿರಲಿ, ಫೋರ್ ಬ್ರೈನಲ್ಲಿ ಸೆರೆಬ್ರಮ್, ಇಲ್ಲಿ ಸೆರೆಬೆಲಮ್, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪಾನ್ಸ್ ಆ್ಯಂಡ್ ಮೆಡುಲಾ ಆಬ್ಲಾಂಗೇಟಾ, 3 parts ಆರ್ ಇನ್ಕ್ಲೂಡೆಡ್ ಇನ್ ದ ಹಿಂಡ್ ಬ್ರೈನ್. ಯಾವುದು? ಸೆರೆಬೆಲಮ್, ಪಾನ್ಸ್ ಆ್ಯಂಡ್ ಮೆಡುಲಾ ಆಬ್ಲಾಂಗೇಟಾ. ಸೊ ಇಲ್ಲಿ ಮಿಡ್ ಬ್ರೈನ್ ಆ್ಯಂಡ್ ಇನ್ ಬ್ರೈನ್ ಫಾರ್ಮ್ ದ ಬ್ರೈನ್ ಸ್ಟೆಮ್. ಕೇಳ್ತಾರೆ, ಸೊ ವಾಟ್ ಈಸ್ ಬ್ರೈನ್ ಸ್ಟೆಮ್ ಅಂತ. ಮಿಡ್ ಬ್ರೈನು ಮತ್ತು ಹಿಂಡ್ ಬ್ರೈನ್ ಟುಗೆದರ್ ದಟ್ ಇಸ್ ಕಾಲ್ಡ್ ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಸೊ ಒಂದೊಂದು ಫಂಕ್ಷನ್ಸ್ ನೋಡೋಣ. ದ ಸೆರೆಬೆಲಮ್, ಫಸ್ಟ್ ಒನ್ ಇಸ್ ಸೆರೆಬೆಲಮ್. ಸೆರೆಬೆಲಮ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೆರೆಬೆಲಮ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಲಿಟ್ಲ್ ಸೆರೆಬ್ರಮ್ ಅಂತಲೂ ಕರಿತೀವಿ, ಯಾಕೆಂದರೆ ಸೆಕೆಂಡ್ ಪಾರ್ಟ್ ಅಲ್ವಾ, ಅದಕ್ಕೋಸ್ಕರ ದಿಸ್ ಇಸ್ ಸೆಕೆಂಡ್ ಪಾರ್ಟ್, ದಟ್ ಇಸ್ ಕಾಲ್ಡ್ ಲಿಟ್ಲ್ ಸೆರೆಬ್ರಮ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಎ ವೆರಿ ಕನ್ವಲ್ಯೂಟೆಡ್ ಸರ್ಫೇಸ್, ಅಂದರೆ ಇದು ಕೂಡ ಕನ್ವಲ್ಯೂಟೆಡ್ ಫೋಲ್ಡಿಂಗ್ಸ್ ಇರುತ್ತೆ. ದಟ್ ಇಸ್ ಸೆಪರೇಟ್ ಟು ಅಕಾಮಿಡೇಟ್ ಮೋರ್ ನ್ಯೂರಾನ್ಸ್, ಯಾಕಂದರೆ ಇಲ್ಲೂ ಕೂಡ ಮೋರ್ ನ್ಯೂರಾನ್ಸ್ ಅಕಾಮಿಡೇಟ್ ಆಗಿರುತ್ತೆ ಸೆರೆಬೆಲಮ್ ಅಲ್ಲಿ. ಇಟ್ ಕೋಆರ್ಡಿನೇಟ್ ದ ಮಸ್ಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಬಾಡಿ ಈಕ್ವಲಿಬ್ರಿಯಮ್, ಅಂದರೆ ಬಾಡಿ ಪಾಶ್ಚರ್. ನೋಡಿ ಸೆರೆಬೆಲಮ್, ಇದಕ್ಕೆ 2 ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಸ್ಕ್ಯುಲರ್ ಆಕ್ಟಿವಿಟೀಸ್ ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ಈಗ ಡ್ರಿಂಕ್ಸ್ ಮಾಡಿರ್ತಾನೆ, ಕುಡಿದಿರ್ತಾನೆ ಅಂದ್ಕೊಳ್ಳಿ, ಆ ಮನುಷ್ಯ ರೋಡಲ್ಲಿ ಹೋಗ್ತಾ ಇರ್ತಾನೆ, ಅವನಿಗೆ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಲ್ಲ ಅಂದರೆ ಅವನ ಕಾಲನ್ನ ಎಲ್ಲಿ ಗುಂಡೆಗೂ ಇಡ್ತಾನೆ, ಅಂದರೆ ಹಾಳ ಬಿದ್ದಿದೆ ಅಲ್ಲಿ ಹಳ್ಳದಲ್ಲೂ ಇಡ್ತಾನೆ, ಚರಂಡಿಗೂ ಇಡ್ತಾನೆ. ಯಾಕೆಂದರೆ ಅವನಿಗೆ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಇರಲ್ಲ. ಯಾಕೆಂದರೆ ನಮ್ಮ ಬಾಡಿ, ಯಾಕೆಂದರೆ ವಾಲ್ಯೂಂಟ್ರಿ ಮೂಮೆಂಟ್, ಅದು ನಿಮ್ಮ ಕಾಲು ಎತ್ಬಿಟ್ಟು ಕರೆಕ್ಟಾಗಿ ರೈಟ್ ಇದರಲ್ಲಿ ರೋಡಲ್ಲೇ ಇಡಲ್ಲ, ಯಾಕೆಂದರೆ ಅವ್ನು ಚರಂಡಿಗೆ ಇಟ್ಟಿರ್ತಾನೆ. ಸೊ ಅದನ್ನೇ ನೋಡಿ, ಅದಕ್ಕೆ ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಮಾಡುತ್ತೆ. ಅದನ್ನೇ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಇರಬೇಕು ನಮಗೆ. ಹಾಗಾಗಿ ಅವನೇನು ಮಾಡ್ತಾನೆ, ಅದಕ್ಕೆ ಕೂಡ್ದವನು ಏನು ಮಾಡ್ತಾನೆ, ಸೊ ಎಲ್ಲಿಗೆ ಬೇಕಾದ್ರೂ ಕಾಲಿಟ್ಬಿಟ್ಟು ಅದಕ್ಕೆ ಬೀಳ್ತಾನೆ, ಯಾಕೆಂದರೆ ಅವನಿಗೆ ಅದು ಕಂಟ್ರೋಲ್ ಇರಲ್ಲ. ಇದು ಒಂದು ಎಕ್ಸಾಂಪಲ್ ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ಗೆ. ಎರಡನೇದು ಬಾಡಿ ಈಕ್ವಲಿಬ್ರಿಯಂ ಪಾಶ್ಚರ್, ಅದಕ್ಕೆ ಕೂಡ್ದನ್ನು ನೋಡಿ ಬಾಡಿ ಬ್ಯಾಲೆನ್ಸ್ ಇರಲ್ಲ, ಹೆಂಗೆ ಬೇಕೋ ಹಂಗೆ ದೇವ್ರು ಆಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಇಡಿಸಿ ತೆಲ ಆಡ್ಕೊಂಡು ಆಕೆ ಈ ಕಡೆ ಬಾಡಿನ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಯಾಕೆಂದರೆ ಬಾಡಿ ಈಕ್ವಲಿಬ್ರಿಯಮ್ ಇರಲ್ಲ. ಅಂದರೆ ಇದನ್ನು ಕಂಟ್ರೋಲ್ ಮಾಡ್ಯಾರು ಸೆರೆಬೆಲಮ್. ಅದಕ್ಕೆ ಡ್ರಿಂಕ್ಸ್ ಮಾಡಿದಾಗ ಅದಕ್ಕೆ ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಬಾಡಿ ಈಕ್ವಲಿಬ್ರಿಯಮ್ ಈ ಪಾರ್ಟ್ಗೆ ಎಫೆಕ್ಟ್ ಮಾಡಿರುತ್ತೆ. ಅದಕ್ಕೆ ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಬಾಡಿ ಈಕ್ವಲಿಬ್ರಿಯಮ್, ದಟ್ ಇಸ್ ಕೋಆರ್ಡಿನೇಷನ್ ಇರಲ್ಲ ಎರಡೂ. ಸೊ ಇದು ಸೆರೆಬೆಲಮ್ ಫಂಕ್ಷನ್. ಸೆರೆಬ್ರಮ್ ಮೆಮೊರಿ, ಅಂದರೆ ಥಿಂಕಿಂಗ್, ರೀಸನಿಂಗ್, ಜಡ್ಜಿಂಗ್, ಅಂದರೆ ಸ್ಪೀಚ್. ಅದಕ್ಕೆ ಅವನು ಏನು ಬೇಕೋ ಅದನ್ನೇ ಮಾತಾಡ್ತಾನೆ, ಆ ಪಾರ್ಟ್ಗೆ ಎಫೆಕ್ಟ್ ಮಾಡಿರುತ್ತೆ ಸೆರೆಬ್ರಮ್ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡಿದಾಗ. ಅದಕ್ಕೆ ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಬಾಡಿ ಈಕ್ವಲಿಬ್ರಿಯಮ್ನ ಸೆರೆಬೆಲಮ್ ಅದನ್ನೇ ಕೋಆರ್ಡಿನೇಟ್ ಮಾಡುತ್ತೆ. ಓಕೆ, ಅದೇ 2 ಎಕ್ಸಾಂಪಲು ಮುಖಾಂತರ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು, ಸೊ ಹಿಂಡ್ ಬ್ರೈನಲ್ಲಿ ಪಾನ್ಸ್ ವೆರೋಲಿ, ಸೆಕೆಂಡ್ ಪಾರ್ಟ್ ಈಸ್ ಕಾಲ್ಡ್ ಪಾನ್ಸ್ ವೆರೋಲಿ. ಇಟ್ ಕನ್ಸಿಸ್ಟ್ ಆಫ್ ಫೈಬರ್ ಟ್ರ್ಯಾಕ್ ದಟ್ ಕ್ಯಾನ್ ಇಂಟರ್ಕನೆಕ್ಟ್ ಡಿಫರೆಂಟ್ ರೀಜನ್ಸ್ ಆಫ್ ದ ಬ್ರೈನ್. ಅಂದರೆ ಪಾನ್ಸ್ ವೆರೋಲಿ, ಅದೇ ಪಾನ್ಸ್ ಅಂದರೆ ಬ್ರಿಡ್ಜ್ ಅಂತ ಜ್ಞಾಪನ ಇಟ್ಕೊಳ್ಳಿ. ಪಾನ್ಸ್ ಅಂದರೆ ಬ್ರಿಡ್ಜ್, ಅಂದರೆ ಬ್ರಿಡ್ಜ್ ಅಂದರೆ ಕನೆಕ್ಟ್. ಸೊ ದಟ್ ಇಸ್ ಇಟ್ ಕನೆಕ್ಟ್ ದಟ್ ಇಸ್ ಡಿಫರೆಂಟ್ ರೀಜನ್ಸ್ ಆಫ್ ದ ಬ್ರೈನ್, ಅಂದರೆ ಫೋರ್ ಬ್ರೈನು, ಹಿಂಡ್ ಬ್ರೈನು, ಮಿಡ್ ಬ್ರೈನು ಕನೆಕ್ಟ್ ಮಾಡಿರುತ್ತೆ. ಅದಕ್ಕೆ ಪಾನ್ಸ್ ದಟ್ ಇಸ್. ಅದಕ್ಕೆ ಇಟ್ ಕೋಆರ್ಡಿನೇಟ್ ದ ಆ್ಯಕ್ಟಿವಿಟೀಸ್ ಆಫ್ ದ ಐ ಆ್ಯಕ್ಟಿವಿಟೀಸ್ನ ಇದು ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಯರ್, ಅಂದರೆ ಅದನ್ನೇ ಆಗಲೇ ಹೇಳಿದ್ನಲ್ಲ ಮಿಡ್ ಬ್ರೈನಲ್ಲಿ, ಅದಕ್ಕೆ ಆ ಮಿಡ್ ಬ್ರೈನ್ನು ಕೂಡ ಕನೆಕ್ಟ್ ಮಾಡುತ್ತಿದ್ದು. ಅದಕ್ಕೆ ಇಂಟರ್ ಕನೆಕ್ಟ್ ದಟ್ ಇಸ್ ಡಿಫರೆಂಟ್ ರೀಜನ್ಸ್ ಆಫ್ ದ ಬ್ರೈನ್ ಅಂತ ಹೇಳ್ತಾ ಇರೋದು ಪಾನ್ಸ್ ಬ್ರಿಡ್ಜ್. ಸೊ ಮಿಡ್ ಬ್ರೈನ್ಗೂ ಕೂಡ ಕನೆಕ್ಟ್ ಇರುತ್ತೆ. ಆ್ಯಕ್ಟಿವಿಟೀಸ್ ಆಫ್ ದ ಐ ಆ್ಯಂಡ್ ಇಯರ್ ಆ್ಯಂಡ್ ರೆಗ್ಯುಲೇಟ್ ದ ರೆಸ್ಪಿರೇಷನ್. ಏನು ಮಾಡುತ್ತೆ ಇದು? ರೆಸ್ಪಿರೇಷನ್ನ ಸೊ ಕಂಟ್ರೋಲ್ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಕನೆಕ್ಟ್ ನೆಕ್ಸ್ಟ್ ಥರ್ಡ್ ಪಾರ್ಟ್ ಈಸ್ ದಟ್ ಇಸ್ ಮೆಡುಲಾ ಆಬ್ಲಾಂಗೇಟಾ, ಲಾಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಕಾಲ್ಡ್ ಇನ್ ಬ್ರೈನ್, ಮೆಡುಲಾ ಆಬ್ಲಾಂಗೇಟಾ ಅಂತ ಕರಿತೀವಿ, ಆರ್ ಸಿಂಪ್ಲಿ ಕಾಲ್ಡ್ ಮೆಡುಲಾ. It is the posterior most region of the brain. It is connected to the spinal cord.
ಸ್ಪೈನಲ್ ಕಾರ್ಡ್ ನಾನು ಹೇಳಿದೆ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಅದಕ್ಕೆ ಈ ಸ್ಪೈನಲ್ ಕಾರ್ಡ್ಗೆ ಬ್ರೈನ್ನ ಕನೆಕ್ಟ್ ಮಾಡಿರುತ್ತೆ ಮೆಡುಲಾ ಆಬ್ಲಾಂಗೇಟಾ ಮೆಡುಲಾ ರೀಜನ್. ಸೊ ಇಟ್ ಕಂಟ್ರೋಲ್ ದ ರೆಸ್ಪಿರೇಷನ್ ಕಂಟ್ರೋಲ್ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್ ಫಂಕ್ಷನ್. ಇದು ಕೂಡ ಕೇಳ್ತಿರ್ತಾರೆ 2 ಮಾರ್ಕ್ಸಿಗೆ. ಮತ್ತು ಸೊ ಇದರಲ್ಲಿ ಕೇಳ್ತಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರೆಸ್ಪಿರೇಷನ್, ರೇಟ್ ಆಫ್ ರೆಸ್ಪಿರೇಷನ್ ಕಂಟ್ರೋಲ್ ಮಾಡುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಫ್ಲೆಕ್ಸಸ್ ಅಂದರೆ ಹಾರ್ಟ್ ರೇಟ್, ಹಾರ್ಟ್ ಬೀಟ್ನ ಕಾರ್ಡಿಯೋವ್ಯಾಸ್ಕ್ಯುಲರ್, ಕಾರ್ಡಿಯೋ ಅಂದರೆ ಹಾರ್ಟ್, ವ್ಯಾಸ್ಕ್ಯುಲರ್ ಬ್ಲಡ್ ಪ್ರೆಷರ್, ಬ್ಲಡ್ ಫ್ಲೋ, ಅದನ್ನು ರಿಫ್ಲೆಕ್ಸಸ್ನ ಕಾರ್ಡಿಯೋವ್ಯಾಸ್ಕ್ಯುಲರ್, ಹಾರ್ಟ್ ಟ್ರ್ಯಾಕ್ ಅದಿರುತ್ತೆ ಅದನ್ನೆಲ್ಲ. ಸೊ ಇದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಮೆಡುಲಾ ಆಬ್ಲಾಂಗೇಟಾ. ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಅಂದರೆ HCl, ಯಾಕೆಂದರೆ ಇದು ದಟ್ ಇಸ್ HCl ಸೆಕ್ರೇಷನ್ನ ಸೊ ಜಾಸ್ತಿ ಮಾಡಿಸುತ್ತೆ. ಗ್ಯಾಸ್ಟ್ರಿಕ್ ಸೆಕ್ರೇಷನ್ಸ್ ಸ್ಟಮಕ್ಕಲ್ಲಿ, ಇಂಟೆಸ್ಟೈನಲ್ಲಿ HCl ಸೆಕ್ರೇಟ್ ಆಗುತ್ತೆ ನೋಡಿ, ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ. ರೆಗ್ಯುಲೇಟ್ ದ ಗ್ಯಾಸ್ಟ್ರಿಕ್ ಸೆಕ್ರೇಷನ್. ಪೆರಿಸ್ಟಾಲ್ಸಿಸ್ ಅಂದರೆ ಏನು? ಮೂವ್ಮೆಂಟ್ ಆಫ್ ಫುಡ್ ಮೆಟೀರಿಯಲ್ ಇನ್ ದ ಈಸೋಫ್ಯಾಗಸ್. ಯಾಕೆಂದರೆ ಒಂದು ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ನಾವು ಫುಡ್ನ ಚೀವ್ ಮಾಡ್ತೀವಿ ಬೈ ದ ಹೆಲ್ಪ್ ಆಫ್ ದ ಟೀತ್ ಆ್ಯಂಡ್ ಟಂಗಿಂದ ರೊಟೇಟ್ ಮಾಡಿ ವಿತ್ ಸಲೈವಾ ಕಂಬೈನ್ ಆಗಿ ಟು ಫಾರ್ಮ್ ಎ ಮಾಸ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಬೋಲಸ್. ಆ ಬೋಲಸ್ ಅಂದರೆ ತುತ್ತು, ಇದನ್ನು ನುಂಗುವಾಗ ಈಸೋಫ್ಯಾಗಸಲ್ಲಿ ಅನ್ನನಾಳ ಅಂತ ಹೇಳ್ತೀವಲ್ಲ, ದ ಈಸೋಫ್ಯಾಗಸಲ್ಲಿ ನುಂಗುವಾಗ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಪೆರಿಸ್ಟಾಲ್ಸಿಸ್. ಆಲ್ಟರ್ನೇಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟು ಪ್ರೊಪೆಲ್ ದ ಫುಡ್ ಮೆಟೀರಿಯಲ್ ಇನ್ ಟು ದ ಸ್ಟಮಕ್. ಸೊ ಆಲ್ಟರ್ನೇಟ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸ್ ಟು ಪ್ರೊಪೆಲ್ ದ ಫುಡ್ ಮೆಟೀರಿಯಲ್ ಇನ್ ಟು ದ ಸ್ಟಮಕ್, ಅದನ್ನು ಪೆರಿಸ್ಟಾಲ್ಸಿಸ್ ಅಂತ ಕರಿತೀವಿ. ದಟ್ ಇಸ್ ಹಾಗೆ ಅದನ್ನು ರೆಗ್ಯುಲೇಟ್ ಮಾಡುತ್ತೆ ಮೆಡುಲಾ ಆಬ್ಲಾಂಗೇಟಾ, ಪೆರಿಸ್ಟಾಲ್ಸಿಸ್. ಮತ್ತು ಇನ್ನು ದಟ್ ಇಸ್ ಲಾರ್ಜ್ ಇಂಟೆಸ್ಟೈನಲ್ಲಿ ಫುಡ್ಡು ಹೋಗ್ತಾ ಇರುತ್ತೆ, ಅನ್ಡೈಜೆಸ್ಟೆಡ್ ಫುಡ್ಡು, ಮತ್ತು ಅದನ್ನು ಮೂಮೆಂಟ್ ಮಾಡೋದು ಪೆರಿಸ್ಟಾಲ್ಸಿಸ್ ಮೂಮೆಂಟು. ಅದಾಗ್ತಾ ಇದೆಯಾ? ಹಾಗಾಗಿ ಇದನ್ನೆಲ್ಲ ಮೆಡುಲಾ ಆಬ್ಲಾಂಗೇಟಾ ಇದು ಮಾಡುತ್ತೆ. ಇಟ್ ಆಲ್ಸೋ ಕಂಟ್ರೋಲ್ ದ ಸಲೈವೇಷನ್. ಹೇಗೆ ಸಲೈವೇಷನ್ ಅಂದರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಮ್ಮಿ ಅಡುಗೆ ಮನೆಯಲ್ಲಿ ಸೊ ಒಳ್ಳೆ ಏನಾದ್ರು ಸ್ವೀಟು ಡಿಲೀಷಿಯಸ್ ಫುಡ್ ಮಾಡ್ತಾ ಇರ್ತಾರೆ, ನೀವು ರೂಮಲ್ಲಿ ಓದ್ಕೊತಾ ಇರ್ತೀರಾ. ಸೊ ಅಲ್ಲಿಂದಲೇ ನಿಮಗೆ ಏನಾಗುತ್ತೆ, ವಾಸನೆ ಬರ್ತಾ ಇರುತ್ತೆ ಡಿಲಿಷಿಯಸ್ ಫುಡ್ ಮಾಡ್ತಾ ಇದ್ದಾರೆ ಅಂತ. ಆ ವಾಸನೆ ಬಂದಾಗ ಸಲೈವೇಷನ್, ಮೋರ್ ಆ್ಯಂಡ್ ಮೋರ್ ಸಲೈವಾ ಸೆಕ್ರೇಟ್ ಮಾಡೋದಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಮೆಡುಲಾ ಆಬ್ಲಾಂಗೇಟಾ. ಅದಕ್ಕೆ ಸೊ ಆವಾಗ ಸಲೈವೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಡಿಲಿಷಿಯಸ್ ಫುಡ್ಡು ಅಡುಗೆ ಮನೆಯಿಂದ ಇನ್ನೂ ಅಡುಗೆ ಮನೆಯಲ್ಲೇ ಇರುತ್ತೆ ಫುಡ್ಡು. ಸೊ ಹಾಗಾಗಿ ಸೊ ನೀವು ಇಲ್ಲಿದ್ರೂ ಆ ಡಿಲಿಷಿಯಸ್ ಫುಡ್ಡು ಸ್ಮೆಲ್ಲಿಗೇನ ಆ ಸಲೈವೇಷನ್ ಜಾಸ್ತಿ ಮಾಡುತ್ತೆ ಮೆಡುಲಾ ಆಬ್ಲಾಂಗೇಟಾ. ವಾಮಿಟಿಂಗ್ ರಿಫ್ಲೆಕ್ಸ್ ಆ್ಯಕ್ಷನ್, ಅದು ರಿಫ್ಲೆಕ್ಸ್ ವಾಪಸ್ ಬರುತ್ತೆ. ವಾಮಿಟಿಂಗ್ ಅಂದರೆ ಸೊ ಅಂದರೆ ಈಸೋಫ್ಯಾಗಸ್ ಇದೆಯಲ್ಲ, ಇಲ್ಲಿ ನೋಡಿ ವಾಲ್ವ್ ಇರುತ್ತೆ ನೋಡಿ ಈಸೋಫ್ಯಾಗಸ್ಸು, ಅದರಿಂದ ಫುಡ್ ಆಚೆ ಬರಬೇಕು, ಸ್ಟಮಕ್ಕಿಂದ ಫುಡ್ಡು ವಾಪಸ್ ಬರುತ್ತಲ್ಲ ರಿಫ್ಲೆಕ್ಸ್, ನೋಡಿ ಅದನ್ನು ವಾಮಿಟಿಂಗ್ ಅಂತ ಕರೀತೀವಿ. ಥ್ರೂ ದ ಈಸೋಫ್ಯಾಗಸ್ ವಾಮಿಟಿಂಗ್. ಹಾಗೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಮೆಡುಲಾ ಆಬ್ಲಾಂಗೇಟಾ. ಸ್ನೀಸಿಂಗ್, ಅಕ್ಷಿ ಅಂತ ಸೀಂತಿರಲ್ವಾ, ಆ ಸ್ನೀಸಿಂಗ್ನ ಕಂಟ್ರೋಲ್ ಮಾಡೋದು ಮೆಡುಲಾ ಆಬ್ಲಾಂಗೇಟಾ. ಆ್ಯಂಡ್ ಕಾಫಿಂಗ್, ಕೆಮ್ಮು ಬರುತ್ತಲ್ಲ, ಸೊ ಕಾಫ್ ದಟ್ ಇಸ್ ಕೆಮ್ಮು, ಆ ರೆಗ್ಯುಲೇಟ್ ಮಾಡುತ್ತೆ ಅದನ್ನು ಮೆಡುಲಾ ಆಬ್ಲಾಂಗೇಟಾ. ಆಲ್ ದೀಸ್ ಫಂಕ್ಷನ್ಸ್ ದಟ್ ಮೀನ್ಸ್ ಯಾವ್ಯಾವುದು, ರೇಟ್ ಆಫ್ ರೆಸ್ಪಿರೇಷನು, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಫ್ಲೆಕ್ಸಸ್ಸು, ಗ್ಯಾಸ್ಟ್ರಿಕ್ ಸೆಕ್ರೀಷನ್ನು, ಪೆರಿಸ್ಟಾಲ್ಸಿಸು, ಆ್ಯಂಡ್ ಆಲ್ಸೋ ಕಂಟ್ರೋಲ್ ದ ಸಲೈವೇಷನ್, ವಾಮಿಟಿಂಗ್, ಸ್ನೀಸಿಂಗ್ ಆ್ಯಂಡ್ ಕಾಫಿಂಗ್. ಇದನ್ನೆಲ್ಲ ಕಂಟ್ರೋಲ್ ಮಾಡೋರು ಯಾರು? ಸೊ ಮೆಡುಲಾ ಆಬ್ಲಾಂಗೇಟಾ. ಲಾಸ್ಟ್ ಪಾರ್ಟ್ ದಟ್ ಈಸ್ ಎ ಸ್ಪೈನಲ್ ಕಾರ್ಡ್. ಈ ಸ್ಪೈನಲ್ ಕಾರ್ಡಲ್ಲಿ ಸೊ ಏನಾಗುತ್ತೆ, ನಾನು ಆಗಲೇ ಹೇಳಿದೆ, ದ ಮೆಡುಲಾ ಆಬ್ಲಾಂಗೇಟಾ ಅಂದರೆ ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಮೇನ್ ಈಸ್ ಕನೆಕ್ಟೆಡ್ ಟು ದ ಸ್ಪೈನಲ್ ಕಾರ್ಡ್. ಆ ಸ್ಪೈನಲ್ ಕಾರ್ಡು ನಮ್ಮ ಬಾಡಿನಲ್ಲಿ ಕೆಳಗಡೆ ಅಪ್ ಟು ಡಿಸೆ ಇದ್ರವರೆಗೂ ಕಾಕಿಕ್ಸ್ ಅಂದರೆ ಲಾಸ್ಟ್ ಬಾಡಿ ಪಾರ್ಟ್ ಇದ್ರವರೆಗೂ ಕನೆಕ್ಷನ್ಸ್ ಇರುತ್ತೆ ಆ ಸ್ಪೈನಲ್ ಕಾರ್ಡು. ಅದನ್ನೇ ಆ ಸ್ಪೈನಲ್ ಕಾರ್ಡು ಸಿಗ್ನಲ್ನ ತೊಗೊಂಡೋಗಿ ಸೊ ಬ್ರೈನಿಗೆ ಕೊಡುತ್ತೆ ಆ ಸ್ಪೈನಲ್ ಕಾರ್ಡ್. ಅದಕ್ಕೆ ಅವೆರಡು ಕನೆಕ್ಷನ್ಸ್ ಇರುತ್ತೆ ಇಲ್ಲಿ ನೆಕ್ ಹತ್ರ. ಅದಕ್ಕೆ ದ ಸ್ಪೈನಲ್ ಕಾರ್ಡ್ ಆ್ಯಂಡ್ ಮೆಡುಲಾ ಆಬ್ಲಾಂಗೇಟಾ ಇದು ಪೋಸ್ಟೀರಿಯರ್ ಮೋಸ್ಟ್ ರೀಜನ್ನ ಕನೆಕ್ಟ್ ಮಾಡಿರುತ್ತೆ. It is enclosed within the spinal canal of vertebral column. ಅದಕ್ಕೆ ಈ ಬೆನ್ಮೂಳೆನಲ್ಲಿ ಸ್ಪೈನಲ್ ಕಾರ್ಡ್ನ ಸೊ ಕನೆಕ್ಟ್ ಮಾಡ್ಕೊಂಡಿರುತ್ತೆ. ಸೊ ಆ ವರ್ಟೆಬ್ರಲ್ ಕಾಲಮನ್ ಅದನ್ನೇ ಅಲ್ಲೂ ಕೂಡ ಫ್ಲೂಯಿಡ್ ಇರುತ್ತೆ. ಸೊ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಇರುತ್ತೆ. ನೋಡಿ ಸರ್, ಇಟ್ ಈಸ್ ಆಲ್ಸೋ ಪ್ರೊಟೆಕ್ಟೆಡ್ ಬೈ ಮೆನಿಂಜಸ್. ಅದನ್ನು ಇಲ್ಲೂ ಕೂಡ ಮೆನಿಂಜಸ್ 3 ಲೇಯರ್ಸ್ ಹೇಳಿದ್ನಲ್ಲ ಬಿಗಿನಲ್ಲಿ. ಬ್ರೈನ್ ಈಸ್ ಕವರ್ಡ್ ಬೈ 3 ಮೆನಿಂಜಸ್ ಟುಗೆದರ್ ಕಾಲ್ ಮೆನಿಂಜಸ್ ಅಂತ ಕರಿತೀವಿ. ಔಟರ್ ಡ್ಯೂರಾಮೀಟರ್, ಇನ್ನರ್ ಪಯಾಮೀಟರ್, ಮಿಡಲ್ ಅರೆಕನಾಯ್ಡ್, ಇವ್ರು 3 ಜನನು ಮೆನಿಂಜಸ್. ಇಲ್ಲಿಗೆ ಕೆಲವು ಸರಿ ಆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಇನ್ಫೆಕ್ಷನ್ ಆಗುತ್ತೆ ಆ 3 ಲೇಯರ್ಗೆ. ಅದಕ್ಕೆ ಅದನ್ನು ಮೆನಿಂಜಿಟಿಸ್ ಅಂತ ಕರಿತೀವಿ. ದಟ್ ಇನ್ಫೆಕ್ಷನ್ ಈಸ್ ಕಾಲ್ಡ್ ಮೆನಿಂಜಿಟಿಸ್. ಅದಕ್ಕೆ ಮೆನಿಂಜಸ್ ಅಂತ ಕರಿತೀವಿ. 3 ಲೇಯರು ಇಲ್ಲೂ ಕೂಡ ಇರುತ್ತೆ. ಸ್ಪೈನಲ್ ಕಾರ್ಡ್ ಇಸ್ ಕವರ್ಡ್ ಬೈ ಇಟ್ ಹ್ಯಾಸ್ ಎ ಸೆಂಟ್ರಲ್ ಕೆನಾಲ್ ಕಂಟೈನಿಂಗ್ ಎ CSF, ಅದನ್ನೇ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಇದು ಈ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಲ್ಲಿ ನಿಮ್ಗೆ ಹೇಳಿದೆ ದಟ್ ಇಸ್ ಎ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಇನ್ ಬ್ರೈನ್ ಈಸ್ ಸೆಕ್ರೇಟೆಡ್ ಬೈ ಆಂಟೀರಿಯರ್ ಕೊರಾಯ್ಡ್ ಫ್ಲಕ್ಸಸ್. ಬಟ್ ಇಲ್ಲಿ ಪೋಸ್ಟೀರಿಯರ್ ಕೊರಾಯ್ಡ್ ಫ್ಲಕ್ಸಸ್ ಇಂದ ಬರುತ್ತೆ. ಪೋಸ್ಟೀರಿಯರ್ ಕೊರಾಯ್ಡ್ ಫ್ಲಕ್ಸಸ್ ಸ್ಪೈನಲ್ ಕಾರ್ಡಲ್ಲಿ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ನ ಸೆಕ್ರೇಟ್ ಮಾಡುತ್ತೆ.
ಸೊ ಗೊತ್ತಿರಲಿ, ಅದು ಪೋಸ್ಟೀರಿಯರ್ ಕೊರಾಯ್ಡ್ ಫ್ಲೆಕ್ಸಸ್ಸು ಇಲ್ಲಿ ಸ್ಪೈನಲ್ ಕಾರ್ಡಲ್ಲಿ, ಅಲ್ಲಿ ಆ್ಯಂಟೀರಿಯರ್ ಕೊರಾಯ್ಡ್ ಫ್ಲೆಕ್ಸಸ್. ದ ಔಟರ್ ವೈಟ್ ಮ್ಯಾಟರ್ ಆ್ಯಂಡ್ ಇನ್ನರ್ ಗ್ರೇ ಮ್ಯಾಟರ್. ಇಲ್ಲಿ ಉಲ್ಟಾ ಸ್ಪೈನಲ್ ಕಾರ್ಡಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ. ಸೊ ಬ್ರೈನಲ್ಲಿ ಔಟರ್ ಈಸ್ ಗ್ರೇ ಮ್ಯಾಟರ್, ಇನ್ನರ್ ಈಸ್ ವೈಟ್ ಮ್ಯಾಟರ್. ಬಟ್ ಇಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಔಟರ್ ಈಸ್ ವೈಟ್ ಮ್ಯಾಟರ್, ಇನ್ನರ್ ಈಸ್ ಗ್ರೇ ಮ್ಯಾಟರ್. ಉಲ್ಟಾ, ರಿವರ್ಸ್ ಗೊತ್ತಿರಲಿ. ದೆನ್ ಫಂಕ್ಷನ್ಸ್ ಆಫ್ ಸ್ಪೈನಲ್ ಕಾರ್ಡ್, ಇಟ್ ಕಂಡಕ್ಷನ್ ಆಫ್ ಇಂಪಲ್ಸಸ್ ಟು ಆ್ಯಂಡ್ ಫ್ರಮ್ ದ ಬ್ರೈನ್. ಅಂದರೆ ಅದಕ್ಕೆ ನೋಡಿ, ಬಾಡಿ ಕೆಳಗಡೆ ಪಾರ್ಟಿಂದ ಎಲ್ಲ ಇಂಪಲ್ಸಸ್ನ ತೊಗೊಂಬಂದು ಇಲ್ಲಿ ಕೊಡುತ್ತೆ ಸ್ಪೈನಲ್ ಕಾರ್ಡ್. ಅಂದರೆ ಇಟ್ಸ್ ಎ ಲಾಸ್ಟ್ ಪಾರ್ಟ್ ಮೆಡುಲಾ ಬ್ಲಾಂಕೆಟ್, ಅಲ್ಲಿಂದ ತೊಗೊಂಡೋಗಿ ರಿಲೇ ಸ್ಟೇಷನ್ ಥಾಲಮಸ್, ಆಮೇಲೆ ಬ್ರೈನಿಗೆ ಕೊಡುತ್ತೆ. ಹೀಗೆ ಅದು ಕಂಡಕ್ಟ್ ಮಾಡುತ್ತೆ ಇಂಪಲ್ಸಸ್ ಟು ಆ್ಯಂಡ್ ಫ್ರಮ್ ದ ಬ್ರೈನ್. ಆ್ಯಂಡ್ ಸೆಂಟ್ರಲ್ ದಟ್ ಇಸ್ ಎ ಸೆಂಟರ್ ಆಫ್ ಸ್ಪೈನಲ್ ರಿಫ್ಲೆಕ್ಸಸ್. ಅದನ್ನೇ ಸ್ನೀಸಿಂಗ್, ಕಾಫಿಂಗ್, ರಿಫ್ಲೆಕ್ಸಸ್ ಅದು ಕೂಡ ಇಲ್ಲಿ ಕಂಟ್ರೋಲ್ ಮಾಡುತ್ತೆ. ಸೆಂಟರ್ ಆಫ್ ಸ್ಪೈನಲ್ ರಿಫ್ಲೆಕ್ಸಸ್ ಆ್ಯಂಡ್ ಮಸ್ಕ್ಯುಲರ್ ಏಕೆಂದರೆ ಯಾವುದು ನೀ ಜರ್ಕ್, ನಿಮ್ಮ ಕಾಲನ್ನ ಜರ್ಕ್ ಇದಾಗ್ತಾ ಇದೆ ಅಂತ ಅಂದಾಗ, ಏನು ಸುಡ್ತಾ ಇದೆ ಮತ್ತು ಜರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಅವಾಗ ಜರ್ಕಿಂಗ್ ಮೂಮೆಂಟ್ಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿ, ಅದನ್ನೇ ಸ್ಪೈನಲ್ ರಿಫ್ಲೆಕ್ಸಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದ ಬ್ರೈನ್ ಅಂತ ಕರಿತೀವಿ.